ಓಕೆ, ಈಗ ಈ ದೇವಸ್ಥಾನ ಕೆಡವಿ ಹೊಸ್ದಾಗಿ ಕಟ್ಟಬೇಕು ಅಂತ. ಹೌದು. ಎಷ್ಟು ಕೋಟಿ ವೆಚ್ಚದಲ್ಲಿ ಅಥವಾ ಏನು? 2 ಕೋಟಿ ವೆಚ್ಚದಲ್ಲಿ. ನಮ್ಮ ಶ್ರೀರಾಮಂಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವನ್ನ ಒಂದು ಆಶೀರ್ವಾದ ತಗೊಂಡು ನಿಮ್ಮ ಕೈಲಾದ ಸಹಾಯ ಮಾಡುವಾಗಿಂತ ನಮ್ಮ ಟ್ರಸ್ಟ್ ಕಡೆಯಿಂದ ಮತ್ತೆ ನಮ್ಮ ದೊಡ್ಡ ಮಾರ್ಗಂಡಿ ಗ್ರಾಮದ ಕಡೆಯಿಂದ ನಾವು ಕೇಳ್ಕೊಂತ ಇದ್ದೀವಿ. 7 ಅಡಿ ಸ್ವಲ್ಪ ಇರೋದು. ಓಕೆ, 2 ಕೋಟಿ ಎಂದಾಗ ಸರ್ಕಾರದಿಂದ ಏನಾದರೂ ಸಿಕ್ಕಿದೆ? KM ನಾಗರಾಜಣ್ಣನವರು 5 ಲಕ್ಷ ಕೊಡಿಸಿದ್ದಾರೆ, ಮುಜರಾಯಿಕನ್ನ ಕೊಡಿಸಿದ್ದಾರೆ. ಅವರು ವೈಯಕ್ತಿಕವಾಗಿ 1 ಲಕ್ಷ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸಂಘದವರು ನಿಮಗೆ ಹಣ ಕೊಟ್ಟಿದ್ದಾರೆ 2 ಲಕ್ಷ. ಈ ರಾಮದೇವರ ದೇವಸ್ಥಾನಕ್ಕೆ ಅದರ ಸಂಬಂಧಪಟ್ಟ ಅಕೌಂಟ್ ನಂಬರ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಅಥವಾ ಸ್ಕ್ಯಾನರ್ ಎಲ್ಲವನ್ನು ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡರಲ್ಲೂ ಕೊಟ್ಟಿರ್ತೀವಿ. ದಯವಿಟ್ಟು ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಈಗ ಇಲ್ಲಿ ಕಾಣ್ತಿರೋ ದೇವರು ಅಥವಾ ಇದೆಲ್ಲ ಯಾವಾಗ ಕಟ್ಟಿದ್ದು? ಚೋಳರು ಕಟ್ಟಿರೋದು. ಅಂದ್ರೆ 3 ತಿಂಗಳಿಗೆ ಒಂದ್ಸಲ 10 ಲಕ್ಷ ನಾವು ಅಮೌಂಟ್ ಕೊಡಬೇಕು. 27 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅವರೇನೋ 2 ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಅಮೌಂಟ್ ವಂಚಕಾಗದಲ್ಲೇ ಸ್ವಲ್ಪ ಕಟ್ನಿಟ್ಟು ಅಂತ ಕೇಳಿ. ಯಾವ ತರ ಕಟ್ನಿಟ್ಟು? ಬಂದಂತ ಸೊಸೆಯಂದಿರು ಯಾರು ಕಾಲ್ ಚೈನ್ ಹಾಕಲ್ಲ, ಹಾಲ್ ಮಾರಂಗಿಲ್ಲ. ಒಂದು ವೇಳೆ ನೀವು ಹಾಲನ್ನು ಮಾರಿದ್ರೆ ರಕ್ತ ಇಡೀ ಮಾಯಸಂದ್ರ ಹೋಬಳಿಯಲ್ಲಿ ರಾಮದೇವರ ದೇವಸ್ಥಾನ ಇರೋದು ದೊಡ್ಡ ಮಾರ್ಗನಹಳ್ಳಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಇದು 7 ಅಡಿ ಸ್ವಲ್ಪ ಇರೋದು. ಇದ್ರೊಳಗಡೆ ಈ ಹಾಲ್ಮಾರ್ದು ಮೊದಲು ಕತೆಗಳೆಲ್ಲ ಇದ್ದು 7 ಅಡಿ ಸರ್ಪ ಅಂತ. ನೀವು ನೋಡಿದ್ದೀರಾ? ನಾವು ನೋಡಿಲ್ಲ, ಯಾಕೆಂದ್ರೆ ನಾವು ಹೇಳೋದ ಕೇಳಿದೀವಿ. ಅದ್ರ ತಪ್ಪು ಮಾಡಿದ್ರೆ ಕಾಣಿಸ್ಕೊಳ್ಳೋದೇ ಶಿಕ್ಷೆ ಏನೋ ಅರ್ಥ. ಯಾಕೆಂದ್ರೆ ಸುಮ್ನೆ ನಾವು ಗೊತ್ತಿಲ್ಲದೆಲ್ಲ ಇದ್ ಮಾಡ್ಬೋದು, ಆದ್ರೆ ಅದು ಇರೋದು ಹೇಳ್ತಾ ಇದ್ದಾರೆ, ನಾವು ಕೇಳಿದೀವಿ, ಆದ್ರೆ ನಾವಂತೂ ನೋಡಿಲ್ಲ. ಆಮೇಲೆ ಮತ್ತೆ ಏನೇ ತಪ್ಪು ಮಾಡಿರುವ ಜನಗಳು ಇದೆಲ್ಲ ಅದು ಬರುತ್ತಂತೆ ನೋಡಿ. ಈ ಜೇನು ಯಾವಾಗ್ಲೂ ಇದ್ದೇ ಇರ್ತದೆ, ಆದ್ರೆ ನಾವ್ ಏನೇ ಪೂಜೆ ಮಾಡಿ ಏನೇ ಒಂದ್ ಇದ್ ಮಾಡಿರುವ ಅದೇನ್ ಎದ್ದೇಳಲ್ಲ. ಏನೇ ಮಾಡಿ ತಪ್ಪು ಮಾಡಿದ್ರೆ ಆದ್ರೆ ಒಂದ್ಸರಿ ಹಿಂಗೇನೋ ಒಂದು ಹೆಚ್ಚು ಕಮ್ಮಿ ಆದಾಗ ಎದ್ದಿಲ್ಲ, ಎಲ್ಲಾರು ಸ್ವಲ್ಪ ಇದ್ ಮಾಡಿತ್ತು. ಇದು ಕಲ್ಯಾಣಿ ಆಗಿರೋದು ಹೊಂಡ ಆಗ್ಬಿಟ್ಟಿದೆ. ನೀವೇನು ಕಲ್ಯಾಣಿ ಮಾಡ್ತೀರಾ? ಅದನ್ನು ರೆಡಿ ಮಾಡಿಸ್ತೀವಿ. ಈಗ ಇದನ್ನು ಕಟ್ಟಡ ಮಾಡ್ಬಿಟ್ಟು ಕಲ್ಯಾಣಿ ಮಾಡ್ತೀರಾ? ದೇವಸ್ಥಾನ ಇಲ್ಲಿವರೆಗೂ ಬರುತ್ತೆ. ದೇವಸ್ಥಾನ ಇಲ್ಲಿವರೆಗೂ ನೋಡಿ. ಈ ಮರದಲ್ಲಿ ಆಗ್ಲಿ ಯಾವಾಗ್ಲೂ ಕೂಡ ಒಂದ್ ಜೇನು ಇದ್ದೇ ಇರ್ತದೆ. ಸೊ ಇದು ಕಲ್ಯಾಣಿ ಮುಚ್ಕೊಂಡು ಈಗ ಹೊಂಡ ಆಗ್ಬಿಟ್ಟಿದೆ. ಹೌದು, ಇಲ್ಲಿವರೆಗೂ ಬರುತ್ತೆ. ಈಗ ಇಲ್ಲಿಗೆ ಪಿಲ್ಲರ್ ಹಾಕೊಂಡು ನಾವು ಚಿಕ್ಕದು ಮಾಡೋದು ಇವಾಗ ರಿಟರ್ನಿಂಗ್ ವಾಲ್ ತರ ಹಾಕ್ಬಿಟ್ಟು ಕಲ್ಯಾಣಿ ಮಾಡ್ತೀರಾ? ಮಾಡ್ಬಿಟ್ಟು ಇದನ್ನೊಂದು ಚಿಕ್ಕದಾಗ ಕಲ್ಯಾಣಿ ಮಾಡ್ಬಿಡ್ತೀವಿ ಕಟ್ಟಡದಾಗೆ. ಅಲ್ಲ, ಕಲ್ಪನೆ ನೋಡಿ, ಇಲ್ಲೇ ನೀರು, ಇಲ್ಲೇ ಫಸ್ಟ್ ಎಲ್ಲ ಅದ್ರಾಗೆ ತಗೊಂಡೋಗಿ ಮಾಡ್ತಾ ಇದ್ದಿದ್ದು. ಅವಾಗ ನಾವು ಚಿಕ್ಕದ್ರಾಗೆ ಎನಿ ಟೈಮ್ ನೀರಿರೋದು. ನಾವು ಬೇಸಿಗೆಯಲ್ಲಿ ಎಲ್ಲ ಬಂದಾಗ ನಾವು ಇದ್ರೊಳಗೆ ನೀರು ಕುಡಿತಾ ಇದ್ದು ಚಿಕ್ಕದ್ರಾಗೆ. ಯಾವ ಫಿಲ್ಟರ್ ಇಲ್ಲ, ಎಂತದ್ದು ಇರ್ಲಿಲ್ಲ. ಇಲ್ಲಿ ದೇವಸ್ಥಾನ ಮಾಡಿದ್ರು ಒಂದ್ಸತಿ. ಹೊರ ಮಾಡಿದಾಗ ಸೋದೆ ಮಿಕ್ಕಿದ್ದು, ಅಲ್ಲಿ ಸೋದೆ ಮಿಕ್ಕಿದ್ದು. ಸೋದೆ ಮಿಕ್ಕಿದಾಗ ಅವ್ರು ಯಾರೋ ಬಂದವರು ಅದ ಒಂದು ಸೋದೆ ತಗೊಂಡೋಗಿ ಮಾಡಿದ್ರೆ ಸೋದೆ ಮಿಕ್ಕಿದ್ದು. ಆ ಸೋದೆ ತಗೊಂಡೋಗಿ ಮಟನ್ ಉಪಯೋಗಿಸ್ಬಿಟ್ಟಾರಿ. ಯಾರೋ ಸುಮ್ ಗೊತ್ತಿಲ್ದವ್ರು ಹೊರಕೇರಿಯವರು ನಮ್ಮರೇ ತಗೊಂಡೋಗಿ ಇಲ್ಲಿಂದ ಸೌದೆ ಹಾಕಿ ತಗೊಂಡೋದ್ರು. ಮಿಕ್ಕಿದ್ದು ಫಂಕ್ಷನ್ ಎತ್ಕೊಂಡೋದ್ರು ಸೋದೆ. ಅವ್ರು ಮಟನ್ ಯೂಸ್ ಮಾಡಿದ್ರು. ಆ ಕಾರಣಕ್ಕೆ ಮತ್ತೆ ಬಂದು ಅವ್ರು ದೇವ್ರು ಮಾಡೋದ್ರು. ಅವ್ರಿಗೆ ಹುಷಾರಿಲ್ಲ, 7-8 ಲಕ್ಷ ಖರ್ಚು ಮಾಡಿ ದೇವ್ರು ಮಾಡೋದ್ರು. ಈಗ ನನ್ನ ಪ್ರಶ್ನೆ, ಬೇರೆ ಏನೋ ಊಟಕ್ಕೆ ಬಳಸಿದ್ರೆ ಸಮಸ್ಯೆ ಇರ್ತಿರ್ಲಿಲ್ವಾ? ಮಟನ್ ಊಟಕ್ಕೆ ಬಳಸಿದ ಸಮಸ್ಯೆ ಆಯ್ತು. ರಾಮದೇವರ ಗುಡಿಯ ಪಕ್ಕದಲ್ಲಿ ಇದ್ದ ಸೌದೆ ತಗೊಂಡೋಗಿ ಇದೆಯಲ್ಲ, ಇಷ್ಟು ಮರದ ಸೌದೆ ಬಿದ್ರು ಯಾರು ಎತ್ಕೊಂಡು ಹೋಗಲ್ಲ. ಏನ್ ಕಿತ್ತಿದ್ರು ಅದು ಇಲ್ಲೇ ಬಿದ್ದು ಗೊಬ್ಬರ ಆಗುತ್ತೆ. ಯಾರು ತಗೊಂಡೋಗಿ ಅಲ್ಲ, ಇಲ್ಲಿ ಹಿಂದ್ಗಡೆ ದೇವಸ್ಥಾನ ಹಿಂದ್ಗಡೆನೇ ಇದೆ, ಹಂಗೆ ಬಿದ್ದೋ ಸೋದೆ. ಯಾರು ತಗೊಂಡೋಗಿ ಒಲೆಗೆ ಆಗ್ಲಿ ಊಟಕ್ಕೆ ಆಗ್ಲಿ ಬಳಸಲ್ಲ ತಗೊಂಡು ಹೋಗಲ್ಲ. ಇದಾದ ಮೇಲೆ ಇನ್ನೂ ಭಯ ಬಿದ್ದುಬಿಟ್ಟಾರೆ. ಭಯ ಸಖತ್. ಇಲ್ಲ, ನನಗನ್ಸುತ್ತೆ ಅದೊಂದು ಭಯ ಭಕ್ತಿ ಇರಬೇಕಲ್ಲ, ಇಲ್ಲ ಅಂದ್ರೆ ಏನೇನೋ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹೌದು. ಈ ಕಡೆ ಚಪ್ಪೆ ಬಿಡು. ಇದು ಮಾಸ್ತಮ್ಮ ದೇವಿ ಅಂತ ಇದು. ಇಲ್ಲಿ ಉತ್ತ ಇದೆ. ಒಳಗಡೆ ಹೋಗ್ಬೋದಾ? ನಡೀರಿ. ಓಹೋ, ಗೋವಿಂದ. ಇದು ಮಾಸ್ತಮ್ಮ ಗುಡಿ ಅಂತ. ಉತ್ತ ಇದೆ. ಉತ್ತ ಇದೆ. ಇಲ್ಲಿಗೂ ಭಾನುವಾರ ಭಾನುವಾರ ಪೂಜೆ ಆಗುತ್ತೆ.
ಇಲ್ಲಿ ಭಾನುವಾರದೊತ್ತು ಇಲ್ಲಿನ ಮಕ್ಳುಗಳು ಯಾರಾದರೂ ಬಂದು ಪೂಜೆ ಮಾಡಿಸೋದು ಇರುತ್ತಾ ಅಥವಾ ಅವ್ರಿಗೆ ಯಾವಾಗ ಅರಿಕೆ ಇರುತ್ತಾ ಅವಾಗ ಬರ್ತಾರಷ್ಟೇನಾ? ಇಲ್ಲ, ಪ್ರತಿದಿನ ಯಾರು ಒಂದು 10 ಜನ ಆದರೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲಿ ಮಧುಗಿರಿ ಭಾಗ ಆಗ್ಬೋದು, ಇಲ್ಲ ಶಿರಾ ಭಾಗ ಆಗ್ಬೋದು, ಇಲ್ಲ ವರ್ಕೇರಿ, ಬೆಂಗಳೂರು ಈ ಕಡೆ, ಕೆಂಗೇರಿ ಕಡೆ ಮತ್ತು ಊರಾಗೆ ಯಾರ್ಯಾರು ಇದ್ದರು ಬಂದು ಪೂಜೆ ಮಾಡಿಸ್ಕೊಂಡು ಮತ್ತು ಮುಡಿ ಕೊಟ್ಬಿಟ್ಟು ಹೋಗೋಂಥವ್ರು ಮುಡಿ ಕೊಟ್ಬಿಟ್ಟು ಹೋಗ್ತಾರೆ. ಓಕೆ. ಓ, ಅನ್ನದಾನ ಇಲ್ಲಿ ಮಿನಿಮಮ್ ಒಂದು 2-3 ಸಾವಿರ ಜನ ಸೇರಿದ್ ನೋಡಿದ್ದೀನಿ ನಾನು. ಸೇರ್ತಾರಲ್ಲ. ಪರ ಅಂತ ಮಾಡಿದಾಗ 2-3 ಜನ, 5,000 ಜನ. 2 ಗಂಟೆ ರಾತ್ರಿವರೆಗೂ 2 ಗಂಟೆವರೆಗೂ ಊಟನೇ, ರಾತ್ರಿ 2 ಗಂಟೆವರೆಗೂ ಊಟ ನಡೀತದೆ. ಈಗ ಎಲ್ಲ ಡೆಮಾಲಿಷ್ ಮಾಡಲೇಬೇಕಿವೆ. ಹೌದು, ಇದು ಎಲ್ಲ ಚೋಳರ ಕಾಲದ ಕಟ್ಟಿರೋ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಇಲ್ಲೇ ನೋಡ್ತಾ ಇರ್ಬೋದು ಬೇರು ಯಾವ ಥರ ಎಷ್ಟು ದಪ್ಪ ಬಂದಿದೆ ಅಂತ. ಆ ಬೇರು ನೆಲದಕ್ಕೆ ಸೇರ್ಕೊಂಡು ಮೇಲ್ಗಡೆ ಮರ ಬೆಳ್ಕೊಂಡಿರೋದು. ಇಲ್ಲಿ ಯಾವುದು ಇಲ್ಲಿ ಇದ್ರ ಮೇಲ್ ಮರ ಇದೆ. ಅದನ್ನ ಬಂದಾಗೆಲ್ಲ ನಾವು ಕಿತ್ತಾಕ್ತಾ ಇರ್ತೀವಿ. ನೋಡು ಮೇಲ್ಗಡೆ ಮರ ನೋಡಿ, ಅದೇ ಬೇರೆ ಅಲ್ಲಿರೋದು. ಅದೇ ಬೇರೆ ಅಲ್ಲಿ ಮೇಲೆ ಇದಾಗ್ತಾ ಇರೋದು. ಓಹೋ. ಇದೆಲ್ಲ ನೋಡಿ ಹುಡುಗರು ಎಲ್ಲ 47 ಜನ ಟ್ರಸ್ಟ್ ಸದಸ್ಯಗಳನ್ನೆಲ್ಲ ನೋಡ್ಕೊಂಡು ಈ ಒಂದು ಗುಡಿನ ಅಭಿವೃದ್ಧಿಗೆ ತರಬೇಕು ಅಂತ ಇದು ಮಾಡಿ. ನಿಜ. ಇದು ಮುಜರಾಯಿ ಇಲಾಖೆಗೆ ಸೇರಿರೋದಾ? ಇಲ್ಲ, ಮುಜರಾಯಿ ಇಲಾಖೆ ಸೇರಿಲ್ಲ. ಮತ್ತೆ ಅದೇನದು ಕರ್ನಾಟಕ ಸರ್ಕಾರ ಅಂದ್ರೆ ಅದು ದೇವಸ್ಥಾನ ಒಳಗಡೆ ಯಾರೇ ಇದು ಜಾತಿ ಎಲ್ಲಾ ಜಾತಿನ ಒಳಗಡೆ ಬಿಡೋದಕ್ಕೆ ಎಲ್ಲಾ ದೇವಸ್ಥಾನದಲ್ಲೂ ಆ ಥರ ಬರೀತಾರೆ. ಈಗ ಸುಮ್ಮನೆ ನೀವು ಹಳ್ಳಿಲಿ ಬೆಳೆದಿರೋ ಹೇಳಿ ಮೊದಲೆಲ್ಲ ನೀವು ನೋಡಿದ್ದೀರಾ ಸ್ವಲ್ಪ ದಲಿತರನ್ನ ಅದು ಒಳಗೆ ಇಲ್ಲಿಗೆ ಅವರೇ ಯಾರು ಬರಲ್ಲ. ಬರಲ್ಲ. ಬಟ್ ಮೊದ್ಲಿಂದ ಯಾಕೋ ಹಂಗ್ ಬಂದ್ಬಿಟ್ಟಿದೆ ಅಲ್ಲ. ಆ ಥರ ಬಂದಿದೆ. ಬೇರೆ ಕಡೆ ಹೋಗ್ಬೋದೇನೋ, ಇಲ್ಲಿ ನಮ್ಮ ಇದ್ರೊಳಗೆ ಯಾರು ಬರಲ್ಲ. ಸೊ ರಾಮದೇವರ ದೇವಸ್ಥಾನಕ್ಕೆ ನೀವೇ ಬನ್ನಿ ಅಂದ್ರೆ ಅವ್ರು ಬರಲ್ಲ. ಅವಾಗ ಈಗ ಅವ್ರ ಮನ್ಸು ಅವ್ರದ್ದು ರೆಡಿ ಆಗ್ಬಿಟ್ಟಿದಾರೆ, ಒಂಥರ ಹಂಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಓಕೆ, ನಾವು ಪಾಪ ಅವ್ರಿಗೆ ಹೋಗ್ತಾ ಇದನ್ನ ಮಾಡೋದು ಬೇಡ ಅಂತ. ಬಟ್ ನೀವು ಕರಿತೀರಿ, ನಾವೇ ಕರೆಯಕ್ ಹೋಗಲ್ಲ. ಅಂದ್ರೆ ಈಗ ಬಂದ್ರೆ ಏನ್ ತೊಂದ್ರೆ ಇಲ್ಲ, ಮಾಡ್ಕೊಂಡು ಹೋಯ್ತಾರೆ. ಏನಾದ್ರು ಕಾರ್ಯ ಮಾಡಿದಾಗ, ಅರಿಸೇವೆ ಮಾಡಿದಾಗ ಅಲ್ಲಿ ಇಲ್ಲಿಗೆ ಇದು ಏನು ಬರಲ್ಲ ಅನ್ಸದೆ, ಬರ್ತಾರ ಇಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ. ಊಟದ ಬೇಕಾದ್ರೆ ತಾಂಡು ಹೋಗ್ತಾರೆ. ಓಕೆ. ಈಗ ರಾಮದೇವರ ದೇವಸ್ಥಾನ ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದು ದೊಡ್ಡ ಮರನಹಳ್ಳಿಗೆ ಮಾತ್ರ ಸೇರಿದ್ದ? ಯಾಕಂದ್ರೆ ಈ ಕಡೆ ಅಜ್ಜನಹಳ್ಳಿ, ಈ ಕಡೆ ಸೊಂಡೆ ಮರ್ಗನಹಳ್ಳಿ, ಈ ಕಡೆ ದೊಡ್ಡ ಮರ್ಗನಹಳ್ಳಿ. ಇದು ವಂಶಸ್ಥರು ಮಧುಗಿರಿ ಕಡೆ ಇದ್ದಾರೆ. ಮಧುಗಿರಿ ಕಡೆ ದೊಡ್ಡ ನರಸಿಂಹಪಾಳ್ಯ, ಬೋರ್ನಾಯಕಂಪಾಳ್ಯ, ಬೆಟ್ಟು ತಿಮ್ಮನಹಳ್ಳಿ, ಗುರಮ್ಮಕಟ್ಟೆ, ಮತ್ತೆ ಹರಿಹರ್ಪುರ, ಒಂದು 4-5 ತೋವಿನಕೆರೆ, ಈ ಭಾಗದಲ್ಲಿ ವರ್ಕೇರಿ, ಸೇಸ್ಪುರ ಹತ್ರ ವರ್ಕೇರಿ ಇದೆಯಲ್ಲ, ವರ್ಕೇರಿ. ಈ ದೇವರ ಮಕ್ಕಳುಗಳು ಇಲ್ಲೆಲ್ಲ ಇದ್ದಾರೆ. ದೊಡ್ಡ ಮಾರ್ಗನಹಳ್ಳಿ ಕೆಂಪನಹಳ್ಳಿಗಾರು ಎಲ್ಲೆಲ್ಲ ಇದಾರೋ ಅವರೆಲ್ಲ ಇದಕ್ಕೆ ಮಕ್ಕಳು. ಹುಣ್ಣಿಗೆರೆ. ನಾನು ವಿಶೇಷವಾಗಿ 17 ಅನ್ಕೊಂಡೆ, ಹಳ್ಳಿಕಾರಿಗೆ ಸಂಬಂಧಪಟ್ಟಿದ್ದೀವಿ ಅವರು. ಬೆಟ್ಟನಪಾಳ್ಯ ಹತ್ರ ಇದೆಯಲ್ಲ ಹುಣ್ಣಿಗೆರೆ, ಆ ಹುಣ್ಣಿಗೆರೆದು ಒಂದು 12 ಮನೆ ಇದಾರೆ. ಓಕೆ. ಈಗ ಈ ದೇವಸ್ಥಾನ ಕೆಡವಿ ಹೊಸ್ದಾಗಿ ಕಟ್ಟಬೇಕು ಅಂತ? ಹೌದು. ಎಷ್ಟು ಕೋಟಿ ವೆಚ್ಚದಲ್ಲಿ ಅಥವಾ 2 ಕೋಟಿ ವೆಚ್ಚದಲ್ಲಿ ಅಂದಾಜು ವೆಚ್ಚ. ಓಕೆ. ಈಗ ಇಲ್ಲಿ ಕಾಣ್ತಿರೋ ಈ ದೇವರು ಅಥವಾ ಇದೆಲ್ಲ ಯಾವಾಗ ಕಟ್ಟಿದ್ದು? ಇದೆಲ್ಲ ಸುಮಾರು ಎಲ್ಲ ಚೋಳರು ಕಟ್ಟಿರೋದು. ಚೋಳರು. ಪುರಾತನ ಕಾಲದ್ದು, ಬಹಳ ಹಿಂದಿನದ್ದು. ಪೂಜೆ ಮಾಡ್ಕೊಂಡು ಬರ್ಲಿಕ್ಕೆ ಒಬ್ರು ನೇಮಿಸಿರ್ತೀರಿ, ಅವ್ರು ಯಾವರು? ನಮ್ಮೂರಲ್ಲೇ ಇದ್ದಾರೆ. ನಿಮ್ಮೂರು ಇದೇನು ಗ್ರಾಮ ದೇವರಾ ನಿಮ್ಮೂರಿಗೆ? ಗ್ರಾಮದೇವ್ರು. ಈಗ 2.5 ಕೋಟಿ ಎಷ್ಟು ಅದು? 2 ಕೋಟಿ ಎಷ್ಟು ಕಲೆಕ್ಟ್ ಆಗಿದೆ? ಒಂದು 55 ಲಕ್ಷ ಕಲೆಕ್ಟ್ 2 ಕೋಟಿ ಪ್ರಾಜೆಕ್ಟ್. ಓಕೆ. 55 ಲಕ್ಷ ಕಲೆಕ್ಟ್ ಆಗಿದೆ. ಓ, ನೀವು ಇದ್ರ ಮಕ್ಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ? ಒಂದೀಗ ನಮ್ಮ ಗ್ರಾಮದ ಈ ದೇವರಿಗೆ ಸಂಬಂಧಪಟ್ಟ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅವರಿಗೆ ಒಂದು ಮನೆಗೆ 50,000 ಫಿಕ್ಸ್ ಮಾಡಿದ್ವಿ. ಇನ್ನ ಮಕ್ಕಳು ಇದಂದ್ರೆ ಭಕ್ತಾದಿಗಳು ಯಾರು ಕೊಡ್ತಾರೋ ಅದನ್ನ ಕಲೆಕ್ಟ್ ಮಾಡ್ತಾರೆ. ಇವಾಗ ಏನಿದಾರೋ ಈ ಕ್ಯಾಂಪ್ನಳ್ಳಿಕಾರು ಏನಿದಾರೋ ಇದಕ್ಕೆ 180 ರಿಂದ 200 ಮನೆ ಇದು ಬರುತ್ತೆ. ನಮ್ಮೂರು ಸೇರಿ ನಮ್ಮೂರಲ್ಲಿ 114 ಮನೆ ಇದೆ. ಯಾಕಂದರೆ ನಮ್ಮ ವೀಕ್ಷಕರಿಗೂ ನಾನು ಅದನ್ನೇ ತಿಳಿಸೋದು, 1-2 ಕೋಟಿ ಹಣ ವೆಚ್ಚದಲ್ಲಿ ಒಂದು ಶ್ರದ್ಧಾ ಕೇಂದ್ರ, ರಾಮದೇವರ ದೇವಸ್ಥಾನ. ನನ್ನ ಆಶ್ರಮ ಬಂಧುಗಳಲ್ಲಿ ನಾನು ಅದನ್ನೇ ಕೇಳಿಕೊಳ್ಳೋದು, ಈ ರಾಮದೇವರ ದೇವಸ್ಥಾನ ಕೇವಲ ಒಂದು ದೇವಸ್ಥಾನವಾಗಿ ಉಳಿದಿಲ್ಲ, ಇವರೆಲ್ಲರನ್ನೂ ಒಂದುಗೂಡಿಸ್ಲಿಕ್ಕೆ ಒಂದು ಕಾರಣ ಆಗಿದೆ. ಮತ್ತೆ ಗೊತ್ತಿಲ್ಲ ಮುಂದಿದೆ ಅಂತ ದೊಡ್ಡ ಕ್ಷೇತ್ರವಾಗುತ್ತೆ. ಯಾಕಂದ್ರೆ ನೀವೆಲ್ಲರೂ ಆರಂಭದಲ್ಲಿ ಇದ್ದೀವಿ, ನಾವೆಲ್ಲ ಮುಂದಿನ 3-4 ತಲೆಮಾರುಗಳಲ್ಲಿ ಇದು ಏನಿರುತ್ತೋ ನಿಮಗೆ ಗೊತ್ತಿಲ್ಲ. ಇವತ್ತಿನ ಅಟ್ಟಿಲಕ್ಕಮ್ಮ, ಇವತ್ತಿನ ಯಡಿಯೂರು ಆರಂಭದಲ್ಲಿ ಬಹುಶಃ ಹೀಗೆ ಇದ್ದಿತ್ತು ಅಥವಾ ಇದಕ್ಕಿಂತ ಇನ್ನೂ ಏನೋ ಇದ್ದಿತ್ತಲ್ಲ. ಸೊ ಈ ಸಮಿತಿಯ ಒಂದು ಟ್ರಸ್ಟ್ ಅಕೌಂಟ್ ಇದೆಯಲ್ಲ, ಅದರ ಸಂಬಂಧಪಟ್ಟ ಅಕೌಂಟ್ ನಂಬರ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಅಥವಾ ಸ್ಕ್ಯಾನರ್ ಎಲ್ಲವನ್ನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಎರಡರಲ್ಲೂ ಕೊಟ್ಟಿರ್ತೀವಿ. ದಯವಿಟ್ಟು ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಅಂತ ಹೇಳಲ್ಲ, ರಾಮದೇವರ ಕೃಪೆಗೆ ಪಾತ್ರರಾಗಿ.
ಮತ್ತೆ ಇದು ಓಪನ್ ಯಾವತ್ತಿರುತ್ತೆ ಅವತ್ತು ನಾನು ಒಂದಿಷ್ಟು ವಿಡಿಯೋ ಮಾಡ್ತೀನಿ. ಇಲ್ಲ ಭಾನುವಾರ ಇದಕ್ಕೆ ಮಟನ್ ತಿನ್ನಲ್ಲ. ಓ ಇದ್ರ ವಾರ ಭಾನುವಾರ. ಓ ದೊಡ್ಡ ಮಣ್ಣಳ್ಳಿಯರ್ ಅವತ್ತು ಮಾಂಸ ಮಾಂಸಾಹಾರಿ ಯಾರು ತಿನ್ನಲ್ಲ. ಮತ್ತೆ ಹಾಲು ಸ್ವಲ್ಪ ಕಟ್ನಿಟ್ಟು ಅಂತ ಕೇಳಿ, ಯಾವ ತರ ಕಟ್ನಿಟ್ಟು? ಬಂದಂತ ಸೊಸೆಯಂದಿರು ಯಾರು ಕಾಲ್ ಚೈನ್ ಹಾಕಲ್ಲ. ಒಂದ್ ನಿಮಿಷ ಹಾಕಂಗಿಲ್ಲ. ಅಂದ್ರೆ ಮದುವೆಯಾಗಿ ನಿಮ್ಮ ಊರಿಗೆ ಸೊಸೆಯಾಗಿ ಯಾರು ಬರ್ತಾರೆ ಅವರು ಕಾಲ್ ಚೈನ್ ಹಾಕಂಗಿಲ್ಲ. ಯಾಕೆ? ಅದು ಹಿಂದಿನಿಂದ ಎಳ್ಕೊಂಬಂದಿರೋದು. ಕಾಲ್ ಚೈನ್ ಅಂದ್ರೆ ಜೀವನ ಪೂರ್ತಿ ಹಾಕಲ್ಲ. ಓಕೆ ಓಕೆ, ಅವ್ರೇನೋ ಹೇಳ್ತಾರೆ, ಕೊಡಿ. ಅದು ರಾಮದೇವ್ರಿಗೆ ಬೆಳ್ಳಿ ಅಂದ್ರೆ ಇಷ್ಟ. ರಾಮದೇವರು ಬೆಳ್ಳಿ ಜಾಸ್ತಿ ಇದು ಮಾಡ್ತಾರಲ್ವ, ಅದಕ್ಕೆ ಅವರು ಮಕ್ಳು ಯಾರು ಹಾಕಂಗಿಲ್ಲ. ಗಂಡು ಮಕ್ಳು ಹಾಕಂಗಿಲ್ಲ, ಸೊಸೆದಿರು ಹಾಕಂಗಿಲ್ಲ. ಮಕ್ಕಳು ಹಾಕೊಂಬೋದು, ಹೆಣ್ಮಕ್ಳು ಹಾಕೊಂಬೋದು. ಗಂಡು ಮಕ್ಳು ಮತ್ತೆ ಸೊಸೆದಿರು ಮಾತ್ರ ಹಾಕಂಗಿಲ್ಲ. ಗಂಡು ಮಕ್ಳು ಸೊಸೆದಿರು ಹಾಕಂಗಿಲ್ಲ. ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹಾಕೊಂಬೋದು. ಓಕೆ, ಅವ್ರು ಬೇರೆ ಮನೆಗೆ ಹೋಗೋ ನಿಮ್ಮ ಹೆಣ್ಮಕ್ಳೇ ಹಾಕೊಂಬೋದು. ನಮ್ಮ ಮನೇಲಿರೋ ಗಂಡು ಮಕ್ಕಳು ಬರೋ ಸೊಸೆದಿರು ಕಾಲ್ಚೈನು ಬೆಳ್ಳಿ ಐಟಮ್ಸ್ ಯೂಸ್ ಮಾಡ್ತಾರೆ. ಇದು ಒಂದು ರಾಮದೇವರಿಗೆ ಇರುವಂತಹ ಸ್ವಲ್ಪ ಅಂದ್ರೆ ನಾವು ಕೇಳ್ಪಟ್ಟಿದ್ವಿ, ಯಾಕಂದ್ರೆ ನಾವು ಇಲ್ಲೇ ಬೆಳೆದವರಾಗಿರೋದ್ರಿಂದ. ಇದು ಕಟ್ನಿಟ್ಟಿನ ದೇವರು ಅಂತ ಒಂದಾಯ್ತು. ಇನ್ನೊಂದು ಏನಿದೆ? ಹಾಲು ಮಾರಂಗಿಲ್ಲ. ಹಸು ಸಾಕ್ಬೋದು, ಹಾಲು ಕರಿಬೋದು. ನಾವು ಮನೆಗೆ ಉಪಯೋಗಿಸೋ ತುಪ್ಪ, ಹಾಲು, ತುಪ್ಪ, ಮೊಸರು, ಬೆಣ್ಣೆ ಏನು ಬೇರೆಯವ್ರಿಗೆ ದುಡ್ಡು ಕೊಟ್ಟು ಯಾರಿಗೂ ಕೊಡೋಂಗಿಲ್ಲ. ಓಕೆ, ನೀವು ಮನೆಯಲ್ಲಿ ಹಸು ಕಟ್ಟಿ ಎಲ್ಲ ಮಾಡ್ಕೊಳ್ಬಹುದು, ಬಟ್ ಮಾರೋ ಹಾಗೆ ಬೇರೆಯವರಿಗೆ ಉಚಿತವಾಗಿ ಕೊಡಬಹುದು. ಉಚಿತವಾಗಿ ಕೊಡಬಹುದು. ನೋಡಿ, ದೇವ್ರ ಹೆಸರಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಮನೆಗೆ ಯಾರಾದ್ರೂ ಒಂದು ಮಜ್ಜಿಗೆ, ಒಂದು ಲೋಟ, ಒಂದು ಚಂಬ ಮಜ್ಜಿಗೆ ಕೊಡಕ್ಕೆ ಅಂದ್ರೆ ನೀವು ಕೊಡ್ಬೋದು, ಹೊರತು ಮಾರಂಗಿಲ್ಲ. ಮತ್ತೆ ಡೈರಿ ಗಿರಿ ಇಲ್ವಾ ನಿಮ್ಮೂರಲ್ಲಿ? ನೋಡಿ, ಎಲ್ಲಾ ಊರಲ್ಲೂ ಡೈರಿಗಳೀಗ ಏನು ಆದಾಯದ ಮೂಲ ಆಗಿದ್ದಾವೆ ರೈತರಿಗೆ, ಅದು ತಪ್ಪಿಲ್ಲ. ಬಟ್ ನಿಮ್ಮೂರಲ್ಲಿ ಯಾಕೋ ಅದೊಂದು ಸ್ವಲ್ಪ ವಿಚಿತ್ರ, ಈ ದೇವ್ರ ಕಾರಣಕ್ಕೆ ಇರೋದು ಹಂಗಿದೆ ಅಂತ. ಓಹೋ, ಇಲ್ಲಾಂದ್ರೆ ನಿಮ್ಮೂರಲ್ಲಿ ಸೀಮೆಸ ಇಲ್ಲ ಹಂಗಾದ್ರೆ? ಇಲ್ಲಿ ನೋಡಿ, ಹಂಗಾಯ್ತು ಅಂದ್ಕೊಳ್ಳಿ. ಏನ್ ಸಮಸ್ಯೆ ಕಂಡು ಬಂದಿದೆ ಇಲ್ಲಿವರೆಗೂ? ರಕ್ತ ಕರೀತದೆ, ರಕ್ತ ಬರುತ್ತೆ. ಒಂದು ವೇಳೆ ನೀವು ಹಾಲನ್ನು ಮಾರಿದ್ರೆ ಹಸುವಿನಲ್ಲಿ ಸಮಸ್ಯೆ ಕಾಣುತ್ತೆ, ರಕ್ತ ಬರುತ್ತೆ, ಹುಷಾರಿಲ್ದಂಗ ಆಗುತ್ತೆ ದನಿಗೆ. ನೀವು ಇನ್ನೂ ಕಾಳಜಿ ಮಾಡದೆ ಹೋದ್ರೆ ತೀರೆ ಹೋಗುತ್ತೆ. ಎಂತ ನೋಡಿದೀರ? ನೋಡಿದೀನಿ ನಾವು, ನಾನೇ ನೋಡಿದೀನಿ. ಬಾಯ್ಬಿಟ್ಟು ನೋಡಿ, ಇವ್ರು ಪಕ್ಕ ಹಳ್ಳಿಯವರೇ, ನೀವು ಇಂತ ತುಂಬಾ ನೋಡಿದ್ದೀರಾ. ಓಹೋ, ಇನ್ನು ಏನೇನ್ ಸಮಸ್ಯೆ ಕಾಣ ಅಂದ್ರೆ? ಓಕೆ, ಇದಾಯ್ತು. ಇನ್ನ ಕಟ್ನಿಟ್ಟು ಅಂದ್ರೆ ಇನ್ಯಾವ ರೀತಿ? ಕಟ್ಟಿಟ್ರು ಅಂದ್ರೆ ಅದೇ ಇನ್ನು ಮಾಮೂಲಿ ಒಳಗಡಿಕೆ ಹೆಣ್ಮಕ್ಳು ಕೊಡಲ್ಲ. ಒಳಗಡಿಕೆ ಓ, ಈ ದೇವಸ್ಥಾನದ ಒಳಗಡೆ ಅಲ್ಲಲ್ಲ, ಅಡಿಗೆ ಭಟ್ರು ಇದಕ್ಕೆ ಒಳಗಡೆ ಹೆಣ್ಮಕ್ಳು ಸೇರ್ಸಲ್ಲ. ಓ, ನೀವು ಇಲ್ಲಿ ಅಡಿಗೆ ತಯಾರು ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳು ಅಲ್ಲಿ ಭಾಗವಹಿಸೋ ಹಾಗಿಲ್ಲ, ಎಲ್ಲ ಪುರುಷ ಪ್ರಧಾನ. ಅದನ್ನೇ ನಾವೇ ನಮ್ ಕಣ್ಮಟ್ಕಾಯಿರೋ ಬಾ ಇದು ಕರೆಕ್ಟ್ ಆಗಿ ನಾವು ಹೆಣ್ಮಕ್ಳು ಏನಾರು ಒಳಗಡೆ ಬಂದ್ರೆ ಪಾತ್ರೆಗಳು ಎಷ್ಟೋ ದಬಾಕೊಂಡು ಒಬ್ರಿಗೇನು ಆಗಿಲ್ಲ, ಅವ್ರು ಮಾತ್ರ ದಬಾಕಣದು. ಅವಾಗ ಗೊತ್ತಾಗ್ಬಿಟ್ಟು ನಾವು ಒಳಕ್ಕೆ ಯಾರನ್ನ ಕೂಡ್ಬೇಡಿ. ಏನ್ ಪಾತ್ರೆ ದಬಾಕೊಳ್ತಾವ? ಪಾತ್ರೆನ ಸ್ಲಿಪ್ ಆಗ್ಬಿಡುತ್ತೆ ಅಂದ್ರೆ ಒಂದ್ ಏನೊಂದು ಅಪಶಕನ ಆಗುತ್ತೆ. ಅದ್ ನಾವು ನೋಡ್ಕೊಂಡ್ಬಿಟ್ಟಿದ್ವಿ. ಯಾರು ನೀವು 5,000 ಜನಕ್ಕೆ ಅಡಿಗೆ ಮಾಡಿರೋ ಯಾರು ಭಟ್ರು ಅಡಿಗೆ ಮಾಡೋಂಗಿಲ್ಲ, ಊರಲ್ಲೇ ಮಾಡ್ಬೇಕು. ನೋಡಿ, ಇದು ಇನ್ನು ತಾತ್ವಿಕವಾಗಿ ಎಷ್ಟು ಅದ್ಭುತ ಅಂದ್ರೆ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಮೂಡಿಸುತ್ತಿದ್ದು. ಏನಾಗ್ಬಿಡುತ್ತೆ, ಒಂದು ಭಟ್ರನ್ನ ಕರ್ಕೊಂಡು ಬಂದಾಗ ಬಿಡು ಅವ್ರು ಮಾಡ್ಕೊಳ್ತಾರೆ ಅಂತ ಒಬ್ಬೊಬ್ರು ಒಂದೊಂದು ಕಡೆ ಜಾಗ ಖಾಲಿ ಮಾಡ್ತಾರೆ. ಈಗ ನಿಮ್ಮ ಮೇಲೆ ಇದ್ದಾಗ ನಾವ್ ಇಲ್ಲಿ ಜನ್ನಳ್ಳಿಲೂ ನೋಡಿದೀವಿ, ಅವರೇ ಬಡಿಸ್ತಾರೆ. ಅದು ಹೆಂಗೈತೋ ಇದೆ ಅಷ್ಟೇ. ಇಲ್ಲೋ ಅದೇ. ಸೊ ಇಲ್ಲಿ ದೊಡ್ಡ ಕಾರ್ಯಕ್ರಮ ಅಂತ ಏನು ಇರುತ್ತೆ ವರ್ಷಕ್ಕೊಮ್ಮೆ? ವರ್ಷಕ್ಕೂ ಇರಲ್ಲ. ಯಾರಾದ್ರೂ ಅರಕೆ ಹೊತ್ಕೊಂಡಿದ್ರೆ ಸುಮಾರು ಒಂದು 10 ಲಕ್ಷ ಖರ್ಚಾಗುತ್ತೆ ಬರೀ ಒಂದು ದಿನಕ್ಕೆ. ಒಂದ್ ದಿನಕ್ಕೆ 2 ದಿನ ಆಗುತ್ತೆ. ಅಂದ್ರೆ ಎಷ್ಟು ಜನ ಸೇರ್ಬೋದು? ಅಂದ್ರೆ 3,000 ರಂಗಸ್ವಾಮಿ ಕರ್ಕೊಂಬರ್ಬೇಕು. ಇಲ್ಲಿಗಲ್ಲ, ಇದು ಕರ್ಕೊಂಬರ್ಬೇಕು. ಜನ್ನಳ್ಳಿ ಜನ್ನಳ್ಳಿ ರಂಗನಾಥಿ ಕರ್ಕೊಂಬರ್ಬೇಕು. ಗಂಗೆ ಪೂಜೆ, ಹೊಳೆ ಪೂಜೆ ಅಂದ್ರೆ ಹೊಳೆ ಪೂಜೆ ಅಂದ್ರೆ ಒಳಗೆ ಬಂದು ದೇವ್ರು ವಾಪಸ್ ಹೋಗೋದು ಅಷ್ಟೇ. ಹೌದು. ಪರ ಹರಸೇವೆ ಅಂದ್ರೆ ಇಲ್ಲಿಗೆ ಭಾನುವಾರ ರಾತ್ರಿ ಇಲ್ಲಿ ಕರ್ಕೊಂಬಂದು 3 ದೇವರು ಬರುತ್ತೆ. ಒಂದು ಸುಮಾರು 3-4 ಸಾವಿರ ಜನ ಸೇರಿ ಎಷ್ಟೊತ್ತು ಮಾಡಿರುವ 12 ಗಂಟೆಗೆ ಊಟ ಕೊಡೋದು. ಓ, ನಾವು ಅದು ನೋಡಿ 12 ಗಂಟೆ ಮೇಲೆ ಊಟ ಕೊಡೋದು. ಎಷ್ಟೊತ್ತೇ ಮಾಡಿರಿ, ಎಷ್ಟೇ ಇದಲ್ಲಿ 12 ಗಂಟೆಗೆ ಊಟ ಕೊಡೋದು. ಓಕೆ, 2 ಕೋಟಿ ಎಂದಾಗ ಸರ್ಕಾರದಿಂದ ಏನಾದ್ರೂ ಸಿಕ್ಕಿದೆಯಾ? ಸರ್ಕಾರದಿಂದ 5 ಲಕ್ಷ ನಮ್ಮ ಕನಕಪಳ್ಳಿಯ KM ನಾಗರಾಜಣ್ಣನವರು ನಾನು ಇವ್ರ ಬಗ್ಗೆ ಮಾತಾಡಬೇಕು. ಅವರು ಹಳ್ಳಿಕಾರ ಅಧ್ಯಕ್ಷ, ಇಲ್ಲಿಗೆ ಅವರು ಉಪಕಾರ ಮಾಡಿದ್ದಾರೆ. 5 ಲಕ್ಷ ಧನ ಸಹಾಯ ಇದು ಗೌರ್ಮೆಂಟ್ ಇಂದ ಕೊಡಿಸಿದೆ, ಮುಜರಾಯಿಕರಿಂದ ಕೊಡಿಸಿದ್ದಾರೆ. ಅವರು ವೈಯಕ್ತಿಕವಾಗಿ 1 ಲಕ್ಷ ಕೊಟ್ಟಿದ್ದಾರೆ. ಓಕೆ, ಮತ್ತೆ ನಾನು ಆಗ್ಲೇ ಮಾತಾಡ್ತಿದ್ದೆ, ಧರ್ಮಸ್ಥಳ ಸಂಘದವರು ನಿಮಗೆ ಹಣ ಕೊಟ್ಟಿದ್ದಾರೆ 2 ಲಕ್ಷ ಅಂತ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ, ನಾನು ನೋಡಿದೆ. ನೀವು ಏನು ಪ್ರಸ್ತಾವನೆ ಕೊಟ್ಟಿದ್ರಾ? ಹೌದು, ಧರ್ಮಾಧಿಕಾರಿಗಳಿಗೆ ವೀರೇಂದ್ರ ಹೆಗಡೆ ಅವರಿಗೆ ನಾವು ಪ್ರಸ್ತಾವನೆ ಕೊಟ್ಟಿದ್ದು. ಓಕೆ, ನಮ್ದು ಏನು ಡಾಕ್ಯುಮೆಂಟ್ಸ್ ಇದೆಯೋ ದೇವಸ್ಥಾನದ್ದು
ಕಟ್ಟಡ ಅದು ಎಲ್ಲ ಕೊಟ್ಟಿದ್ದು. ಅವರು ಕಳಿಸ್ಕೊಡ್ತೀವಿ ಒಂದು 20 ದಿನ ಅಂತ ಹೇಳಿದರು. ಪ್ರಸಾದ ಕಳಿಸ್ತೀವಿ ಅಂತ ಹೇಳಿದರು. ಅದು ಮುಖಾಂತರ ಒಂದು 2 ಲಕ್ಷ ಕೊಟ್ಟಿದ್ದಾರೆ. ಪ್ರಸಾದ ಅಂದ್ರೆ ಅದು 2 ರೀತಿಯಲ್ಲಿ ಅರ್ಥ. ಓಕೆ, ಸಹಾಯ ಕೂಡ ಹೌದು ಮತ್ತೆ ಆ ಪ್ರಸಾದ ಅಂತಲೂ ಹೌದು. ಓಕೆ, ಬಟ್ ಇದೇ ರೀತಿ ಅವ್ರು ಬೇರೆ ಬೇರೆ ದೇವಸ್ಥಾನ ಕರ್ನಾಟಕದಲ್ಲಿ ಎಷ್ಟೋ ಇದು 1000 ದೇವಸ್ಥಾನ ಕೊಟ್ಟಿದ್ದಾರೆ. ಆಯ್ತು. ಈ ದೇವರನ್ನ ನೀವು ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ, ಅಲ್ಲೇ ಒಂದು 30 ವರ್ಷದಿಂದ ಮಾಡ್ತಾ ಇದೀವಿ. 30 ವರ್ಷ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ ಅಲ್ಲೇ 37 ಆಗೈತೆ. 37 ವರ್ಷ. ನಿಮ್ಮ ತಂದೆ ಅಜ್ಜಂದಿರ ಕಾಲದಿಂದ ಮಾಡ್ತಿರೋದು? ನಮ್ಮ ತಾತರಿಂದ ಮಾಡ್ತಿದ್ರು. ನಮ್ಮ ಅಪ್ಪ ಇದಾದ್ಮೇಲೆ ನಾವು ಸುಮಾರು ಇನ್ನೂ 5ನೇ ಕ್ಲಾಸ್ ಹುಡುಗನ ಏನು ಅವಾಗಲೇಯಿಂದಲೇ ನಾವಿನ್ನೂ ಅವಾಗ ಏನು ಇದೆ ಗೊತ್ತಿರ್ಲಿಲ್ಲ. ಆ ಸಣ್ಣ ಒಂದು 7-8 ವರ್ಷ ಹುಡುಗ ಅಷ್ಟೇ ನಾನು. ಅವತ್ತಿಂದಲೇ ನಾವು ಇದ್ ಮಾಡ್ಕೊಂಡ್ ಬರ್ತಾ ಇರೋದು. ಸಣ್ಣ ಹುಡುಗ. ಅಪ್ಪ ಇದ್ರು, ಆದ್ರೆ ಅವಾಗ ಆಯ್ತಿರ್ಲಿಲ್ಲ, ವಯಸ್ಸ ಇದ್ ಮಾಡಿದ್ರಲ್ಲ. ನಂಗೆ ಸಣ್ಣ ಹುಡುಗನಿಂದಲೇ ಇದ್ ಮಾಡಿ ಪೂಜೆದು ಇದ್ ಮಾಡಿ ಗ್ರಾಮಸ್ಥರೆಲ್ಲ ಸೇರಿ ಇದ್ ಮಾಡಿ ಇದ್ ಮಾಡಿದ್ರು. ಓಕೆ, ನೀವು ಈ ಪೂಜೆ ಕೆಲಸದಲ್ಲೇ ನೀವು ಹೊಲ ಮನೆ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಇಲ್ಲೇ ಇದ್ದೀವಿ ನಾವೆಲ್ಲ. ಇದು ಯಾಕೆ ಊರಿಂದ ಹೊರಗಡೆ ಅಂತ ಅದಕ್ಕೇನು ಕಾರಣ ಇದೆಯಾ ಅಥವಾ ಏನಾದ್ರು ಕತೆ ಇದೆಯಾ? ಹಿಂದೆ ಅದು ಅವಾಗ ಅದೇನು ಕೋಳಿ ಇದು ಏನು ಹೊರಗಡೆ ಒಳಗಡೆ ಹೊಲ್ಸು ಒಂದಿರುತ್ತ, ಕೋಳಿ ಸೌಂಡು ಕೇಳಂಗಿಲ್ಲ. ಓಕೆ, ಅಂದ್ರೆ ಊರಲ್ಲಿ ಕೋಳಿ ಕೂಗೋ ಸೌಂಡ್ ಈ ದೇವ್ರಿಗೆ ಕೇಳಂಗಿಲ್ಲ, ಅಂದ್ರೆ ಹಸೆಕಲ್ ಸೌಂಡ್ ಕೇಳಂಗಿಲ್ಲ ನಂಗೆ. ಆ ತರ ಇದು ಬಂದು ಇಲ್ಲಿ ಅವತ್ತ ನೆಲ್ಕೊಂಡಿರೋದು. ಇದು ಚೋಳರು ಕಾಲದ್ದು ದೇವಸ್ಥಾನ. ಚೋಳರು ಕಾಲದ್ದು. ಅವಾಗ ಇವು ಹಿಂದೆ ಚೋಳರು ಕಟ್ಟಿ ಹೌದು ಇದ್ ಮಾಡಿರೋದು. ಇದೊಂದು ಶ್ರದ್ಧಾ ಕೇಂದ್ರವಾಗಿ ಆಗ್ಲಿಂದಲೂ ಬಂದಿದೆ. ಸೊ ಈಗ ಇದನ್ನು ಇನ್ನೂ ಸ್ವಲ್ಪ ಎತ್ತರಕ್ಕೆ ತೆಗೆದುಕೊಂಡು ಹೋಗೋ ಉದ್ದೇಶ ನಿಮ್ಮದು. ನಿಮ್ಮೂರಲ್ಲಿ ಒಟ್ಟು ಎಷ್ಟು ದೇವಸ್ಥಾನ ಇದೆ? ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಒಂದಿದೆ, ತುಳಸಮ್ಮ ಒಂದಿದೆ, ಇದು ಒಂದಿದೆ. ಮೂರೇ. ಒಂದಿದೆ. ಮತ್ತೆ ನಮ್ದು ಇನ್ನೊಂದು ದೇವರು CS ಪುರದಲ್ಲಿ ನೆಲೆಗೊಂಡಿದೆ, ವರ್ಕೇರಮ್ಮ. ಗ್ರಾಮ ದೇವರು. ಓ, ನೀವು ತೇರು ಹೊಡ್ಕೊಂಡು ಅದು ಮತ್ತೆ ಈ ಬಾಯಿ ಬೀಗ ಚುಚ್ಚಿಸ್ಕೊಂಡು ನಾವು ತೇರ್ ಕರ್ಕೊಂಡು ಅಲ್ಲಿಗೆ ಹೋಯ್ತೀವಿ. ಹೌದು. ಮತ್ತೆ ಆ ದೇವರು ನಿಮ್ಮೂರಿಗೆ ಅಲ್ಲಿ ನಾವು ಹೋಗಿ ತೇರ್ ಕರ್ಕೊಂಡು ಹೋಗೋದು. ಉಗಾದಿ ಆದ 15 ದಿವಸಕ್ಕೆ ಬರುತ್ತೆ. ನಾವು ಉಗಾದಿಗಿನ ಮುಂಚೆ ತೇರ್ ಕರ್ಕೊಂಡು ಹೋಗೋದು ಇಲ್ಲಿಂದ. ಅದ ಉಗಾದಿ ಆದ ಇನ್ನೊಂದು 4-5 ದಿವಸ ಐತೆ ನಂಗೆ ಅವ್ರು ಕರ್ಕೊಂಡ್ಬಂದು, ಉಗಾದಿ ಆದ್ಮೇಲೆ 15 ದಿವಸಕ್ಕೆ ಅವ್ರು ಬರ್ತಾರೆ. 12 ದಿವಸ 13 ದಿವಸದಲ್ಲಿ 15 ದಿವಸದೊಳಗಡೆ 12ರಿಂದ 13 ದಿವಸದೊಳಗಡೆ ಆಗೋಗುತ್ತೆ. ಈ ದೇವ್ರದ್ದು ಏನಾದರೂ ನಮ್ಮಲ್ಲಿ ಒಂದಷ್ಟು ಕಥೆಗಳಿರ್ತವೆ. ಅಜ್ಜಿದಿರು ಹೇಳಿರ್ತಾರೆ, ಹಿಂಗೆ ಕಾಣಿಸ್ಕೊಂಡು, ಅಥವಾ ಪೂಜಾರಿಗಳಿಗೆ ಇನ್ನೂ ಅನುಭವಕ್ಕೆ ಬಂದಿರ್ತವೆ, ಏನೋ ನಡೆದಿರುತ್ತೆ ಹಿಂದೆ. ಅವಾಗ ಅದೇನೋ ಅವಾಗ ನೆಲ್ಗೊಂಡಾಗ ಇಲ್ಲೆಲ್ಲ ಮಳೆ ಇತ್ತಂತೆ. ಮಳೆ ಇದ್ದಾಗ ಅದೇನೋ ಒಂದು ಹಸು ಒಂದು ಬಂದು ಇಲ್ಲಿ ಹಾಲು ಕರೀತಿತ್ತಂತೆ. ಅದು ಮನೇಲಿ ಹೋಗಿ ಕೊಡ್ತಿರ್ಲಿಲ್ವಂತೆ. ಆ ಥರ ಇದೆಲ್ಲ ಇದು ಹಿಂದೆ ಹೇಳ್ತಾ ಇದ್ರು. ಅವಾಗ ಅದೇನೋ ಹಸು ಮಲೆ ಕೊಡಲ್ಲ ಅಂತ ಅವ್ರು ಇದು ಮಾಡಿದಾಗ ಒಂದು ದಿವಸ ಹಿಂಗಾಗಿ ಮನೆ ಕೊಡ್ತಿರ್ಲಿಲ್ವಲ್ಲ, ಆವತ್ತ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಬಂದು ಡೈಲಿ ಹಾಲು ನಾವು ಬೇರೆಯವರು ಕಾಯಕ್ಕೆ ಬರ್ತಾರಲ್ಲ ಮೇಸಕ್ಕೆ, ಅವ್ರು ನೋಡ್ದಂಗೆ ಮನೇಲೆಲ್ಲ ಬೈಯೋದು ಇದೆಲ್ಲ ಮಾಡ್ತಾರಲ್ಲ. ಅವಾಗ ನೋಡಿದಾಗ ಅದು ಬಂದು ಅಲ್ಲಿ ಇದು ಮಾಡೋದಂತೆ ಹಾಲು. ಸೊ ಈಗ ಅಲ್ಲಿ ಪೂರ್ತಿ ಎಲ್ಲ ಅಲ್ಲಿ ಇದು ಮಾಡಿ ಮನೆ ಹತ್ರ ಹೋಗಿ ಕೊಡ್ತಿರ್ಲಿಲ್ವಂತ. ಆ ಥರ ಅವಾಗ ಆಮೇಲೆ ಇದೇನೋ ಐತೆ ಅಂತ ಅವಾಗ ಇದು ಮಾಡಿದಾಗ ಇಲ್ಲಿ ಪ್ರತಿಷ್ಠಾಪನೆ ಇದು ಮಾಡಿರೋದು ಆಗಿರೋದು ಅಂತ. ಈ ನಮ್ಮಲ್ಲೊಬ್ರ ನಮ್ಮ ಹಳ್ಳಿಕಾರರಲ್ಲೇ ಯಾರೊಬ್ರು ಮರಿ ಮಟನ್ ತಿನ್ನಲ್ಲ. ಯಾಕೆ ಎಂದಾಗ ಅವ್ರದ್ದೊಂದು ಕತೆ ಇದೆ. ಹಂಗೆ ಇವ್ರಿಗೊಂದು ಕತೆ ಇದೆ, ಈ ದೇವ್ರಿಗೂ ಯಾರು ಇಲ್ಲೆಲ್ಲೂ ಹಾಲು ಮಾರಲ್ಲ. ಓ, ನಿಮ್ದು ಅದಕ್ಕೆ ನೀವು ಹಾಲು ಮಾರಲ್ವಾ? ಹೌದು, ಹಾಲು ಮಾರಲ್ಲ, ಹಸುನು ಕಟ್ಟಲ್ಲ. ಅಂದ್ರೆ ಮಾಮೂಲಿ ಎಷ್ಟೈತೆ ಅಥವಾ ಯಾರಿಗೂ ಉಪಕಾರ ಮಾಡ್ಬೋದಾ? ನಾಟಿ ಹಸ ಮಾತಷ್ಟೇ, ಸೀಮೆ ಹಸ ಅಂತ ಒಂದು ಇಲ್ವೇ ಇಲ್ಲ. ಯಾರು ಸಾಕಲ್ಲ, ಹಾಲು ಮಾರಂಗೆ ಅಲ್ವಲ್ಲ. ಅಂದ್ರೆ ಯಾರಿಗೂ ಮಾರಂಗಿಲ್ಲ. ಈಗ ಫ್ರೆಂಡ್ಸ್ ಇವ್ರಿಗೆ ಕೊಡ್ಬೇಕಾ, ಮನೆಯಿಂದ ಕೊಡೋದಷ್ಟೇ ಅಷ್ಟೇನೆ. ದುಡ್ಡು ಪಡ್ಡುಗೆ ಏನೂ ಇಲ್ಲ, ಅದು ಮಾರೋ ಅಂಥದ್ದು ಏನೂ ಇಲ್ಲ. ಪ್ರೀತಿ ಒಂದು ಕೊಡೋದು ಇಸ್ಕೊಳ್ಳೋದು ಅಷ್ಟೇ, ಅದು ಬಿಟ್ರೆ ಏನೂ ಇಲ್ಲ. ಸೊ ನೀವು ಭಾನುವಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದಕ್ಕೆ ಇಂಥದ್ದೇ ಸಮಯ ಅಂತ ಏನಿಲ್ಲ? ಇಲ್ಲ ಸಮಯ ಏನಿಲ್ಲ. ಒಂದು ಬೆಳಗ್ಗೆ ಒಂದು 10 ಗಂಟೆಯಿಂದ ಬಂದ್ರೆ ಸಂಜೆ ಒಂದು 3 ಗಂಟೆ ಬರ್ತಾ ಇದ್ರೆ ಭಕ್ತಾದಿಗಳು ಬರ್ತಾರೆ. ಸಂಜೆ 5 ಗಂಟೆ ಆಗ್ಬೋದು, ರಾತ್ರಿನೇ ಆಗ್ಬೋದು. ಆ ಥರ ಕೊಡೋರು. ಇಲ್ಲಿ ಮುಡಿ ಕೊಡೋದಿದೆ, ಮುಡಿನೂ ಇದೆ, ಎಲ್ಲ ಇದೆ. ಭಾನುವಾರ ಮಾತ್ರ ಈಗ ಪೂಜೆ ನಡೀತಾ ಇರೋದು. ಈಗ ಭಾನುವಾರ ಮಾತ್ರ, ಬೇರೆ ದಿನ ಇಲ್ಲ. ಈ ಕಟ್ಟೋ ಯೋಚನೆ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಿದ್ದಭೈರಯ್ಯ. ಬೆಂಗಳೂರಲ್ಲಿ ಇರೋದು, ಊರಲ್ಲಿ? ಬೆಂಗಳೂರಲ್ಲಿ. ಓಕೆ, ಅಂದ್ರೆ ರಾಮದೇವರ ಸೇವಾ ಸಮಿತಿ ಟ್ರಸ್ಟ್ ಉಪಾಧ್ಯಕ್ಷರು ಅಂದ್ರೆ ನಾನು ಅದನ್ನೇ ಕೇಳ್ತಾ ಇದ್ದೆ. ಈ ಮಾಡಬೇಕು, ಯಾಕಂದ್ರೆ 2 ಕೋಟಿ ಅನ್ನೋದು ಹಳ್ಳಿ ಕಡೆಯವ್ರಿಗೆ ಅದು ಬಹಳ ದೊಡ್ಡ ವಿಚಾರ. ಏನೇ ಒಬ್ಬ ರಾಜಕಾರಣಿ ಕೊಟ್ಟರು ಕೂಡ ಒಂದು 5 ಲಕ್ಷ ಕೊಡ್ಬೋದು,
10 ಲಕ್ಷ ಕೊಡ್ಬೋದು. 2 ಕೋಟಿನೂ ದೊಡ್ಡ ಮೊತ್ತ. ಏನ್ ಧೈರ್ಯ, ಯಾವ ಧೈರ್ಯದ ಮೇಲೆ ಶುರು ಮಾಡೋದು? ಏನೋ ಭಗವಂತನ ಧೈರ್ಯದ ಮೇಲೆ ನಾವು ಸ್ಟಾರ್ಟ್ ಮಾಡಿದೀವಿ. ಈಗ ಅವ್ನು ಹೆಂಗೆ ದಯ ತೋರಿಸ್ತಾನೋ ನಾವು ಅದ್ರ ಮೇಲೆ ನಾವು ಹೋಯ್ತಾ ಇರೋದು. ನೀವು ಯಾವತ್ತು ಕೈ ಹಾಕಿದ್ರೆ ಯಾವತ್ತರಿಂದಲೂ ನೀವು ಅಂದ್ಕೊಂಡಂಗೆ ಹೋಗ್ತಾ ಇದೆಯಾ ಅಥವಾ ಹೋಯ್ತಾ ಇದೆ. ಅದಕ್ಕೆ ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಸ್ಟಾರ್ಟ್ ಮಾಡುವಾಗ ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡ್ಲಿಲ್ಲ. ನಾವೇನು ಈಗ ದೇವಸ್ಥಾನ ಮಾಡ್ಬೇಕು ಅಂದ್ಕೊಂಡು ಏನೋ ಮಾಡ್ಲಿಲ್ಲ. ಹಿಂಗೆ 4 ಜನ ಹುಡುಗರು ಸೇರ್ಕೊಂಡು ಒಂದು ಟ್ರಸ್ಟ್ ಮಾಡ್ದೋ. ಟ್ರಸ್ಟ್ ಮಾಡಿ ಆದ್ಮೇಲೆ ಏನು ಎಲ್ಲರೂ ಒಂದೊಂದು ಇದನ್ನು ಹೇಳಿರು. ಈಗ ನಾವು ಇದ್ದಂಗೆ ನಾವಿನ್ನು ಒಂದು ಏಜಾಗಿದ್ದೀವಿ. ಏಜಾಗಿದ್ದಂಗೆ ಒಂದು ಏನಾರ ಮಾಡೋಣ ಅಂತ ನಮ್ಮ ಹುಡುಗರುಗಳೆಲ್ಲ ಸೇರ್ಕೊಂಡು ಒಂದು ಇದನ್ನ ಡಿಸೈಡ್ ಮಾಡಿರು. ಒಂದಿನ ಸುಮ್ಮನೆ ಹಿಂಗೆ ಕೂತ್ಕೊಂಡು ಟ್ರಸ್ಟಾಗಿ ಮಾತಾಡ್ತಿದ್ದಂಗೆ ಒಂದು ಡಿಸೈಡ್ ಮಾಡಿರು. ಅವತ್ತ ಒಂದು ಸ್ಟಾರ್ಟ್ ಮಾಡೋಣ ಅಂತ ಒಂದು ಇದು ಉದ್ದೇಶ ಇಟ್ಕೊಂಡು ಮಾಡ್ದೋ. ಆದರೆ ಅದು ತುಂಬಾನೇ ಚೆನ್ನಾಗಿ ನಮಗೆ ಇದಾಯ್ತೈತೆ. ಹೋದ ಕಡೆ ಎಲ್ಲ ತುಂಬಾನೇ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ನಮ್ಗೇನು ತೊಂದರೆ ಇದುವರೆಗೂ ನಮ್ಗೇನು ಕಾಣಿಸ್ಕೊಂಡಿಲ್ಲ. ಅಂದ್ರೆ ನಾನು ಅದನ್ನೇ ಬಹಳ ಮುಖ್ಯವಾಗಿ ನಮ್ಮ ಆಶ್ರಮಕ್ಕೆ ಬಂದಾಗಲೂ ನಾನು ಗಮನಿಸಿದ್ದೇನೆ. ಏನಿಲ್ಲ, ಬಿಡಿ ಅದು ಬೇರೆ ವಿಚಾರ. ನೋಡಿ, ನಾನು ನೀವು ಒಂದು 10 ರೂಪಾಯಿ ಕೊಟ್ಟವ್ರಿಗೂ ಅದೇ ನೀವು ರಿಸಿಪ್ಟ್ ಕೊಡ್ತೀರ, 1 ಕೋಟಿ ಕೊಟ್ಟರು ಅದೇ ರೆಸಿಪ್ಟ್. ಅದು ಅಯ್ಯೋ ನನಗೆ ಬಹಳ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ಯಾಕಂದ್ರೆ ದೇವಸ್ಥಾನವಾಗ್ಲಿ ಅಥವಾ ಸಾರ್ವಜನಿಕ ಯಾವುದೇ ವಿಚಾರ ಆಗ್ಲಿ, ಅವನು ಎಷ್ಟೇ ಕೋಟಿ ಬದುಕಿದ್ರು ಒಬ್ಬ ಮಾಡಬಾರ್ದಂತ. ಯಾಕಂದ್ರೆ ಎಲ್ಲಾ ಬಂದು ಕೂರೋ ಜಾಗನ ಒಬ್ಬ ಮಾಡಿದ್ರೆ ನಾನು ಮಾಡಿಸಿದ್ರಲ್ಲಿ ಕೂತರ್ಕೊಳೋ ಎಲ್ಲ ಅನ್ನೋ ಒಂದು ಮಾತು ಯಾವತ್ತೂ ಒಂದಿವ್ಸ ಬರುತ್ತಂತೆ. ಅದಕ್ಕೆ 4 ಜನ ಎಲ್ಲ ಹಾಕಬೇಕು. ಏನೇ ಕೋಟಿ ಇದ್ರೂ ಒಬ್ಬನೇ ಹಾಕಿ ಯಾವತ್ತೂ ದೇವಸ್ಥಾನ ಮಾಡಲ್ಲ ಅಂತ. ಸೊ ಈಗ ರಾಜಕಾರಣಿಗಳು ಅಥವಾ ನಿಮ್ಮ ಶಾಸಕರು ಎಲ್ಲ ನಾವು ಟ್ರಸ್ಟ್ ಮಾಡಿದಾಗ ನಾವೇನು 46 ಜನ ಸೇರ್ಕೊಂಡು ಅವತ್ತು ನಮ್ದು ಅಕೌಂಟಲ್ಲೂ ಸಹ ಅಕೌಂಟ್ ಮಾಡಿರಲಿಲ್ಲ. 1 ರೂಪಾಯಿ ದುಡ್ಡು ಇರಲಿಲ್ಲ. ಫಂಡೇ ನಮ್ದು ಇರಲಿಲ್ಲ. 1 ರೂಪಾಯಿ ದುಡ್ಡು ಇಲ್ಲಂಗೆ ಕೈ ಹಾಕಿರೋ ದೇವಸ್ಥಾನ. ಈಗ ಸುಮ್ಮನೆ ಏನೋ ಒಂದು ಚರ್ಚೆ ಮಾಡ್ಬೇಕು. ಆಮೇಲೆ ಎಲ್ಲ ಊರಲ್ಲೂ ದೇವಸ್ಥಾನ ಕಟ್ಟಿದ್ದಾರೆ. ಈಗ ನಿಮ್ಮೂರಲ್ಲೂ ಕಟ್ಟಿದ್ದಾರೆ. ಅದೇ ತರ ಅಜ್ಜನಹಳ್ಳಿ ಅದೇ ಕಟ್ಟಿದ್ದಾರೆ. ಅದಕ್ಕೆ ಈಗ ಎಲ್ಲ ಊರಲ್ಲೂ ಕಟ್ತಿದ್ರೆ ನಮ್ದು ಇಷ್ಟು ಜನ ಇದ್ಕೊಂಡು ನಾವು ಬೆಂಗಳೂರಲ್ಲಿ 100 ಜನ ಬೆಂಗಳೂರಲ್ಲಿ ಇದ್ದೀವಿ ಹುಡುಗರು. ನಾವು ಏನೋ ಮಾಡೋಣ ಈಗ ಏನೋ ದುಡಿಮೆ ಕಾರಣಕ್ಕೆ ಬೆಂಗಳೂರು ಕಡೆಗೆ ಎಲ್ಲ ಹುಡುಗರು ಹೋಗ್ಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ಒಂದು ಮಾಡ್ಲಿಕ್ಕೆ ಇದೊಂದು ಬಹಳ ದೊಡ್ಡ ರೀಸನ್ ಅಲ್ವಾ ಇದು? ದೊಡ್ಡವರಾಗಿ ನಿಮ್ಗೆ ಅದು ಅರಿವು ಇರುತ್ತೆ. ಯಾಕಂದ್ರೆ ಏನೋ ಒಂದು ಬೇರೆದು ಕರೆದ್ರೆ ಬರ್ತಾರೋ ಇಲ್ಲ. ಇನ್ನೂ ಒಂದು, ಇಲ್ಲಿ ನಮ್ಮ ಈ ಸರೌಂಡಿಗೆ ಎಲ್ಲ ದೇವಸ್ಥಾನ ಇದೆ. ರಾಮನ ದೇವಸ್ಥಾನ ಈ ಇದ್ರೊಳಗೆ ಎಲ್ಲೂ ಇಲ್ಲ. ಈ ತುಮಕೂರು ಡಿಸ್ಟ್ರಿಕ್ಟ್ ಆಗಿ ಆದ್ರೂ ನಮ್ಮ ಹೋಬಳಿಲಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಆಂಜನೇಯನ ಊರೋಗೂ ಇದೆ, ರಾಮದೇವ್ರದ್ದು ಎಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವು ಒಂದು ಉದ್ದೇಶ ಇಟ್ಕೊ ಒಂದು ರಾಮದೇವ್ರ ದೇವಸ್ಥಾನ ತಾಲೂಕಲ್ಲಿ ಅಥವಾ ಹೋಬ್ಳಿಲಿ ಎಲ್ಲೂ ಇಲ್ಲ. ನಾವು ಕಂಡಂಗೆ ಈ ಹೋಬ್ಳಿಲಿ ಎಲ್ಲೂ ಮಾಯಸಂದ್ರ ಹೋಬ್ಳಿಯಲ್ಲಿ ರಾಮದೇವರ ದೇವಸ್ಥಾನ ಇರೋದು ದೊಡ್ಡಮರ್ಗನಹಳ್ಳಿಲಿ. ಹೌದು, ಹೌದಾ? ಅದು ಇದು ಇಲ್ವಾ? ಇವಾಗ ನಾವು ಯಾರೋ ಹೊಸದಾಗಿ ಮಾಡಿರೋ ದೇವಸ್ಥಾನ ಅಲ್ಲ ಇದು. ಇಂದು ಚೋಳರ ಕಾಲದಾಗೆ ಆಗಿರೋದ ದೇವಸ್ಥಾನ ಇದು. ಅದಕ್ಕೆ ಇವಾಗ ಏನೋ ನಮ್ಮ ಒಂದು ಇದ್ರೊಳಗೆ ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ಬೇಕು ಅಂತ ಒಂದು ಮನಸ್ಸು ಮಾಡಿರೋ ಅದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಭಗವಂತ ಹಂಗೆ ನಡೆಸ್ಕೊಂಡು ಹೋಗ್ತಾವನೆ. ಅವನ ಕೃಪೆ ಇರೋ ತನಕ ಮಾಡ್ತಾ ಇರೋಣ ಅಷ್ಟೇ. ನಮ್ಮ ಕರ್ತವ್ಯ ಏನು, ನಾವು ಮುಂದೆ ಅವನ್ ತೋರಿಸ್ತಾನೆ ಮುಂದೆ ಹೋಗೋದು ಅಷ್ಟೇ. ಅದನ್ನ ಮಾಡಿಸ್ಕೊಳೋದೆಲ್ಲ ಅವನಿಗೆ ಬಿಟ್ಬಿಟ್ಟಿದೀವಿ ನಾವು. ಈಗ ನೀವೆಲ್ಲ ಒಂದಲ್ಲ ಒಂದಿವ್ಸ ಈ ದೇವ್ರ ಚರ್ಪ್ ತಿಂದವ್ರೆ. ಅಯ್ಯೋ, ಹಿಂದೆ ದೇವಸ್ಥಾನ ಚಿಕ್ಕ ದೇವಸ್ಥಾನ ಐತೆ. ಆ ದೇವಸ್ಥಾನ ಗಂಟೆ ಕೂತ್ಕೊಂಡು ನಾವು ಪೂಜೆಗೆ ಬರ್ತಿರ್ಲಿಲ್ಲ. 1 ವರ್ಷ ಅಲ್ಲಿ ನಾವು ಮಾಡುವಾಗ ಪೂಜೆ ಇದು ಸೂತಕ ಆಯ್ತು ಅಂದ್ರೆ ಏನಾದ್ರು ಡೆಲಿವರಿನೋ 1 ವರ್ಷ ನಿಲ್ಲುವಂತದ್ ಸೂತಕ ಅಂದ್ರೆ ಹೆಂಗ್ ಘಟಿಸುತ್ತೆ ಅಂದ್ರೆ ಈಗ ನಮ್ಮ ದೇವರ ಒಕ್ಲಿದೆ. ಒಂದು 200 ಮನೆ ಇದಾವೆ, 200 ಒಕ್ಲಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಬ್ರು ಮನೇಲಿ ಒಂದು ಸೂತಕ ಆದ್ರೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡಂಗಿರ್ಲಿಲ್ಲ. ಹಿಂದೆ 11 ದಿನ 16 ದಿನ ಬೇರೆ ಬೇರೆ ಇರುತ್ತೆ. ಮತ್ತೆ ತಿರ್ಗಾ 11 ತಿಂಗಳು ವರ್ಷ ಪೂಜೆನೇ ಇಲ್ಲ. ಈಗ 16 ದಿನದೊಳಗೆ ಇನ್ನೊಂದು ಬಂತು, ತಿರ್ಗಾ ನೆಕ್ಸ್ಟ್ 16 ದಿನ. ಮನೇಲಿ ಎಲ್ಲೇ ಆಗ್ಲಿ ನಮ್ಮ ಗ್ರಾಮದಲ್ಲಿ ಹಂಗೆ ಕಂಟಿನ್ಯೂಟಿ ಬೆಳ್ಕೊಂಡು ಹೋಗ್ತಾ ಇತ್ತು. ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಮಾತ್ರನೇ ಪೂಜೆ ಆಗೋ ಸಂದರ್ಭ. ಅದಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ನಮ್ಮ ಮನೇಲಿ ಆದ್ರೆ ನಮ್ದು ಏನು ಕುಟುಂಬ ಇದೆಯೋ ನಿಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರು ಅವ್ರು ಮಾತ್ರ ಇಲ್ಲಿ ಬರೋ ಆಗಿಲ್ಲ. ಇನ್ನು ಮಿಕ್ತವ್ರು ಬಂದು ಪೂಜೆ ಮಾಡ್ಕೊಳ್ಬಹುದು. ಮುಡಿ ಬಿಟ್ಟು ಹೆಣ್ಮಕ್ಳಿಗೆ ಜಡೆ ಬಂದಂಗ್ ಬಂದಿರೋದು ನಮ್ಮ ಗಂಡ್ ಮಕ್ಳಿಗೆ. ಇಮಿಡಿಯೇಟ್ಲಿ ಊರಿಗೆ ತಿಳಿಸೋರು
ಇಂಥ ಊರಾಗ ಹಿಂಗ್ ಸೂತ್ಕ ಆಗಿದೆ, ಪೂಜೆ ಮಾಡ್ಬಿಡಿ ಮಾಡಬೇಡಿ. ಆದ್ರೂ ಇವಾಗ ಅವಾಗ ಫೋನ್ ಸಂಪರ್ಕ ಇಲ್ಲ, ಏನು ಇಲ್ಲ. ಆದ್ರೆ ಯಾರ ಕೈಲಾರಿದ್ರು ಒಂದು ಮೆಸೇಜ್ ಕಳ್ಸಾರ ಇಲ್ಲಿಗೆ. ಸೊ ನೀವು ಯಾರಿಗೆ ವಹಿಸಿದ್ದೀರಲ್ಲ, ಎಷ್ಟಕ್ಕೆ ವಹಿಸಿದ್ದೀರಿ? ಅವರಿಗೆ ಕಟ್ಟಡ ಮಾತ್ರ ವಹಿಸಿರೋದು. ಮುರುಡೇಶ್ವರ ಕಡೆಯವರು ಗಣೇಶ್ ನಾಯ್ಕ ಮತ್ತೆ ಇದು ಅಶೋಕ್ ನಾಯ್ಕ. ಮುರುಡೇಶ್ವರ ಕಡೆಯವರು ಅಂದ್ರೆ ಆ ಜಾಗದ ಕಡೆಯವರು, ಅವರ ಜಾಗ, ಅವರು ಗ್ರಾಮ. 2 ಕೋಟಿಗೆ ಅವ್ರು ವಹಿಸಿದ್ವಿ. ಓಕೆ, ಯಾವಾಗ ಮುಗಿಯುತ್ತೆ ಅಂದಾಗ ನೀವು ದುಡ್ಡಿನ ಬಗ್ಗೆ ಹೇಳ್ತಾ ಇದ್ರೆ ಅದೇನಂದ್ರೆ 3 ತಿಂಗಳಿಗೆ ಒಂದ್ಸಲ 10 ಲಕ್ಷ ನಾವು ಅಮೌಂಟ್ ಕೊಡಬೇಕು. 27 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 27 ಅಂದ್ರೆ ಅವರೇನೋ 2 ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಅಮೌಂಟ್ ಹೊಂಚಕ್ಕಾಗದಲ್ಲೇ ನಾವೇ 27 ತಿಂಗಳು ಆಗ್ಬೋದು ಅಥವಾ ಇನ್ನು 6 ತಿಂಗಳು ಎಕ್ಸ್ಟ್ರಾ ಆಗ್ಬೋದು. ಒಟ್ಟೆ ನಮ್ಮ ನಾವು ಯಾವ ತರ ಹೆಂಗೆ ಅಮೌಂಟ್ ಯಾವ ತರ ಕ್ಲಿಯರ್ ಮಾಡ್ತೀವಿ ಅದ್ರ ಮೇಲೆ. ಕಾಸಿಗೆ ತಕ್ಕಂಗೆ ಕಜಾಯ. ಸುಮಾರು 3/4 ಭಾಗ ಅಲ್ಲೇ ಕಲ್ಲೆಲ್ಲ ಕೆತ್ತನೆ ಆಗಿದೆ. ಓ, ನೀವು ಆ ಕಡೆ ತೋರ್ಸಯ್ಯ, ಆ ಕಡೆ ತೋರಿಸಿ. ಅಲ್ಲೆಲ್ಲ ಇರೋ ಕಲ್ಲು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಅವರು ಒಂದು ಹಂತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ. ಆಮೇಲೆ ಇದನ್ನು ಪೂರ್ತಿ ಕಲ್ಲು ಕೆತ್ತನೆ ಆಗೋವರೆಗೂ ದೇವಸ್ಥಾನ ಕೇಳೋಲ್ಲ. ಓ, ಹೌದಾ? ಈಗ ಸಾಮಾನ್ಯವಾಗಿ ಮೊದಲೇ ಕಿತ್ತಾಕ್ಬಿಟ್ಟು ಈಗ ನಮ್ದು ಅಮೌಂಟ್ ಅಡ್ಜಸ್ಟ್ ಆಗಲ್ಲ. ಓ, ಪೂಜೆ ಎಲ್ಲ ತಪ್ಪೋಗುತ್ತೆ, ಆಮೇಲೆ ಸುಮ್ಮನೆ ಅದು ಪ್ರಾಬ್ಲಮ್ ಆಗುತ್ತೆ. ಎಲ್ಲದಕ್ಕೂ ಕಲ್ಲಿಗೆ ಮಾರ್ಕ್ ಹಾಕಿದಾರೆ, ಎಲ್ಲ ಪೂರ್ತಿ ಕಲ್ಲು ಕೆತ್ತನೆ ಆದ್ಮೇಲೆ ಅವರಿಗೊಂದು ಪ್ಲಾನ್ ಪಕ್ಕ ಕೊಟ್ಟಿರ್ತೀರ. ಅವರೇ ಪ್ಲಾನ್ ಕೊಟ್ಟಿರೋದು. ಅವರೇ ಪ್ಲಾನ್ ಮಾಡಿಸಿದ್ದಾರೆ. ಎಲ್ಲ ಆದ್ಮೇಲೆ ಅವ್ರು ಮಾಡ್ಕೊಂತ ಇದ್ದಾರೆ. ಪ್ಲಾನ್ ಎಲ್ಲ ರೆಡಿ ಇದೆ. ಕೊಟ್ಟಿದ್ದೀವಿ. ಪ್ಲಾನ್ ಬೇಕಾದ್ರೆ ಒಂದು ಇದನ್ನ ಕಳಿಸಿ ಅವರಿಗೆ. ಗೋಪುರ ಸಹ ಕಲ್ಲು ಕೆತ್ತನೆ, ಯಾವುದು ಇಟ್ಟಿಗೆ ಪೇಂಟು ಯಾವುದೂ ಇಲ್ಲ, ಬರೀ ಕಲ್ಲಲ್ಲೇ. ಎಲ್ಲ ಕೆತ್ತನೆ. ಮತ್ತೆ ಈಗ ಇದು ಅನ್ನ ಅಂದ್ರೆ ಅಡಿಗೆ ಅನ್ನದಾಸೋಹ. ಮತ್ತೆ ಈಗ ಅದನ್ನು ಡೆಮಾಲಿಷ್ ಮಾಡಬೇಕು. ಅದ್ ಮಾಡ್ಲೇಬೇಕು. ಈಗ ದೇವಸ್ಥಾನ ಈ ಕಡೆ ಬಂದ್ರೆ ಮಾಡ್ಲೇಬೇಕು. ದೇವಸ್ಥಾನ ದೊಡ್ಡದಾಗಿ ಭಕ್ತಾದಿಗಳು ಸ್ವಲ್ಪ ಏನಾದ್ರು ಸಹಾಯ ಮಾಡಿದ್ರೆ, ಜಾಸ್ತಿ ಹೆಚ್ಚಿಗೆ ದೇಣಿಗೆ ಬಂದ್ರೆ ಅದನ್ನ ಕಿತ್ತಿ ಮೋಲ್ಡ್ ಹಾಕ ಇದಕ್ಕೆ ಹೋಗ್ತೀವಿ ಅಷ್ಟೇ. ಹೌದಾ? ಇದು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಇದೆ. ಹಳ್ಳಿ ಕಡೆ ಎಲ್ಲ ಈ ಒಗ್ಗಟ್ಟಿರುತ್ತಾ ಈ ತರ ವಿಚಾರ ಬಂದ್ರೆ? ನಮ್ಮ ಇದ್ರೊಳಗೆ ಈ ದೇವ್ರಿಗೆ ಅಂದಾಗ ಯಾರು ಏನೋ ದೂಸರ ಮಾತಿಲ್ಲ. ಏನೋ 4 ಜನ ಎಲ್ಲರೂ ಸೇರಿ ಏನ್ ಮಾತಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದಾರೆ. ಕೆಲವು ಊರಾಗೆ ಮಾಡ್ತಾರೆ, ಅಲ್ಲ ಕೆಲವರಿಗೆ ನೀವ್ ಹೇಳ್ದಂಗೆ ಅದಕ್ಕೆ ನಾನು ಕೇಳಿದೆ. ನಿಮ್ ಮನ್ಸು ಒಂದ್ ಕಡೆಗೆ, ಅವ್ನ ಮನ್ಸು ಒಂದ್ ಕಡೆಗೆ ಬರಲ್ಲ. ಇಲ್ಲಿ ಅವ್ರಿಗೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ ಹಿಂಗೆ ಮಾಡ್ತಾರೆ. ನಮ್ಮೂರಲ್ಲಿ ಹಂಗಲ್ಲ, ಏನಿದ್ರು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ನಿಂದು ವೈಯಕ್ತಿಕ ಏನಾರ ಮಾಡ್ಕೋ, ಕಿತ್ತಾಡೋದು, ಜಗಳ ಮಾಡೋದು, ಏನಾರ ರಾಜಕೀಯ ಏನಾರ ಮಾಡ್ಕೋ, ದೇವ್ರ ವಿಷಯದಾಗ ಮಾತ್ರ ಎಲ್ಲರೂ ಒಗ್ಗಟ್ಟಾಗಿ. ಎಷ್ಟೋ ಸಾರಿ ಊರಲ್ಲಿ ಹಿನ್ನಡೆ ಆಗೋದು ಈ ರಾಜಕೀಯ ಕಾರಣಕ್ಕೆ. ಅದು ಉದ್ಧಾರವೂ ಹೌದು, ಸರಿಯಾಗಿ ನಡೆಸ್ಕೊಂಡ್ರೆ ರಾಜಕಾರಣಿಗಳು. ಹೌದು, ಅದರಿಂದ ಎಲ್ಪು ಐತೆ, ಕಿತ್ತಾಡ್ ಹೊಡೆದಾಡ್ ಸಾಯೋದು ಇದ್ದಾರೆ. ಬಟ್ ನಿಮ್ಮೂರೆಲ್ಲ ಸಮಸ್ಯೆ ಬಂದಿಲ್ಲ. ನಾವು ಮೊದಲೇ ಹೇಳಿದೀವಿ, ರಾಜಕೀಯ ಇದ್ರೆ ಏನಾರ ಮಾಡ್ಕೋ, ಏನಾರ ಮಾಡ್ಕೋ. ನಿಮ್ದು ರಾಜಕೀಯ ಇದ್ರೆ ಏನಾರ ಮಾಡಿ, ದೇವ್ರ ವಿಷಯದಾಗ ಮಾತ್ರ ತರ್ಬಿಡಿ. ಯಾರ ಬಿಜೆಪಿ ಮಾಡಿ, JDS ಮಾಡಿ, ಕಾಂಗ್ರೆಸ್ ಮಾಡಿ, ದೇವ್ರ ವಿಷಯದಾಗ ಮಾತ್ರ ತರಬಾರ್ದು. ಎಲ್ಲ ಒಟ್ಟಿಗೆ ಇರ್ಬೇಕು. ನೀವು ಕರೆದ್ರೆ ನಾನು ಹೋಗ್ಬೇಕು, ನಾನ್ ಕರೆದ್ರೆ ನೀವು ಬರ್ಬೇಕು. ಯಾರ ತಕರ ಹೋಗ್ಬೋದು, ಎಲ್ಲರೂ ಸಹಾಯ ಮಾಡ್ಬೇಕು ದೇವ್ರನ್ನ. ಆ ಓಟ್ ಸಮಯದಲ್ಲಿ ಏನಿದೆ ಅದು ಮಾಡ್ಬೇಕು. ದೇವ್ರ ಕೆಲಸದಾಗೆ ಎಲ್ಲ ಒಗ್ಗಟ್ಟ ನಿಂತ್ಕೊಂಡು ಮಾಡ್ಬೇಕು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ಕಾರಣಕ್ಕೆ ಊರಿನ ಎಷ್ಟೋ ಅಭಿವೃದ್ಧಿಗಳು ಒಬ್ರು ಬಂದು ಪಾಯಾಕರು ಒಬ್ಬ ಕಿತ್ತಾಕ ಹೋಯ್ತಾರೆ. ಈಗ 4 ಜನ ಹುಡುಗರು 5 ಜನ ಹುಡುಗರು ಸೇರ್ಸಕ್ಕೆ ಅಷ್ಟೊಂದು ಕಷ್ಟ ಇದೆ. 46 ಹುಡುಗರನ್ನು ಒಂದೇ ಸತಿ ಸೇರ್ಸ್ಬೇಕು ಮಾಡ್ಬೇಕು ಅಂದ್ರೆ ಎಷ್ಟು ಒಗ್ಗಟ್ಟಾಗಿ ಮಾಡಿರ್ಬೇಕು ಹೇಳಿ. ಒಬ್ಬ ಹೋಯ್ತಾನೆ, ಒಬ್ಬ ಕೆಲಸ ಐತೆ ಅಂತಾನೆ. ನಮ್ಮೂರಲ್ಲಿ ಹಂಗಲ್ಲ, ಕಪ್ಪೆ ಹಿಡ್ದು ಹಾಕ್ದಂಗ. ನಮ್ಮೂರಾಗ ಆತರ ಎಲ್ಲ ಒಂದು ವಾಟ್ಸಪ್ ಹಾಕಿದ್ರೆ ಬಂದ್ಬಿಡ್ತಾರೆ. ನಾನು ಅದೇ ಗಮನಿಸ್ತೆ, ಯಾಕಂದ್ರೆ ನಾವು ಇಲ್ಲಿಗೆ ಬಂದಾಗ ನೀವೇನ ಬಂದಿದ್ದು, ನಾನು ವಾಟ್ಸಪ್ ಹಾಕಿದೀನಿ, ಎಲ್ಲ ಬಂದ್ಬಿಡ್ತಾರೆ. ವಾಟ್ಸಪ್ ವಾಟ್ಸಪ್ ಅಲ್ಲಿ ಅಷ್ಟು ಶಕ್ತಿ ಐತಾ ಅನ್ಕೊಂಡು ಗ್ರೂಪ್ ಅರ್ಧ ಗಂಟೆ ಬರ್ತಾರೆ. ಮೀಟಿಂಗ್ ಐತೆ ಬನ್ನಿ ಇವತ್ತು 7 ಗಂಟೆಗೆ ಅಂದ್ರೆ 42 ಜನನು ಮೀಟಿಂಗ್ ಹಾಜರಾಗ್ತಾರೆ. ಈ ಒಗ್ಗಟ್ಟಿಲ್ಲದೆ ಹೋದ್ರೆ ಇಂಥವೆಲ್ಲ ಮಾಡಕ್ ಅಸಾಧ್ಯ ಅಲ್ಲ. ಅವ್ರದ್ದು ಹೆಸರು ಹೇಳುವಾಗ ಅಧ್ಯಕ್ಷರು ರಾಜಣ್ಣ ಅಂತ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದ್ರಿಂದ ಅವರು ಬಂದಿಲ್ಲ ಅಷ್ಟೇ. ಹುಷಾರಿಲ್ಲ. ಅವ್ರಿದ್ರೆ ಅವ್ರು ಇನ್ನೂ ಸಂಘಟನೆ ಚೆನ್ನಾಗಿ ಮಾಡ್ತಾರೆ. ನಿಜ. ಅವರು ಎಲ್ಲಾರನ್ನೂ ಕಾಂಟ್ಯಾಕ್ಟ್ ಚೆನ್ನಾಗಿ ಮಾಡ್ತಾರೆ. ಹೇಳ್ತಾರೋ ಇದಕ್ಕೆ ಸಂಬಂಧಪಟ್ಟವರು ಅವ್ರಿಗೆ ಚೆನ್ನಾಗಿ ಗೊತ್ತಿರೋದನ್ನೇ ನಾವು ಕೈ ಹಾಕಿದ್ವಿ. ಈ ಊರಲ್ಲಿ ಹಳ್ಳಿಕಾರ ಅಷ್ಟೇನ ಫುಲ್ ಇರೋದು? ಅಂದ್ರೆ ಇದೆ, ಬೇರೆ ಇದೆ, ಬೇರೆಯವರು ಇದ್ದಾರೆ, ಮುಸ್ಲಿಂ ಇದೆ, ಬೇರೆ ಬಟ್ ಬಹುತೇಕ ಹಳ್ಳಿಕಾರ, ಪೂರ್ತಿ ಹಳ್ಳಿಕಾರ, ಇನ್ನು ಬೇರೆ ಯಾವುದಿಲ್ಲ. ಸೊ ಹಳ್ಳಿಕಾರ ಒಕ್ಕಲು ಎಲ್ಲೆಲ್ಲಿ ಇದೆಯಲ್ಲ ಅವ್ರಿಗೆಲ್ಲ ಈ ವಿಷಯ ತಲುಪಿಸಿದೀರಾ?
ಖುದ್ದಾಗಿ ನಾವೇ ಹೋಗಿ ಅವ್ರವ್ರ ಮನೆ ಹತ್ರ ಹೋಗಿ ಊರೂರ್ಗೆ ಹೋಗಿ ಅವ್ರ ಮನೆ ಹತ್ರ ಹೋಗಿ ವಿಷಯ ತಿಳಿಸಿ, ಅವರು ನಮ್ಮ ದೇವರಿಗೆ ಯಾರು ಒಕ್ಕಲಿದ್ದಾರೆ ಅವ್ರಿಗೆಲ್ಲ ನೀವು ಇಷ್ಟಿಷ್ಟು ಸಹಾಯ ಮಾಡ್ಬೇಕು ಅಂತ ಹೇಳಿ ಎಲ್ಲರಿಗೂ ತಿಳಿಸಿ ಫಸ್ಟು ಸ್ಟಾರ್ಟ್ ಮಾಡೋದಕ್ಕೆ ಮಾಡೋಣ ಅಂತ ವಿಷಯ ತಿಳಿಸ್ಕೊಂಬಂದು ಹಿಂಗ್ ಮಾಡ್ತಾ ಇದ್ದೀವಿ, ನಿಮಗೂ ಅದ್ರ ಬಗ್ಗೆ ಸಮ್ಮತಿ ಐತಾ ಅಂತ ಫಸ್ಟ್ ಎಲ್ಲರೂ ಕೇಳ್ಕೊಂಬಂದು ಆದ್ಮೇಲೆ ಎಲ್ಲರೂ ಒಪ್ಪಿಗೆ ಕೊಟ್ಟಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇವಾಗ ಹೋಗಿ ಅವ್ರ ಹತ್ರ ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ನೀವಿಷ್ಟು ಮಕ್ಳಿಗೆ ಮಾತ್ರ ನಾವೆಲ್ಲ ಅಳ್ಕಾರೆಲ್ಲ ಅವರು ಅಲ್ಲಿಗೆಲ್ಲ ಇನ್ನೂ ಹೋಗಿಲ್ಲ ನಾವು. ನಮ್ಮ ಈ ರಾಮದೇವರಿಗೆ ಒಕ್ಲಿರೋರಿಗೆ ಮಾತ್ರ ಸಹಾಯ ಮಾಡ್ತಾರೋ ಎಲ್ಲರದಲ್ಲೂ ಕೇಳ್ತಾ ಇದೀವಿ. ನಮ್ಮ ಈ ರಾಮದೇವ್ರ ಒಕ್ಲಿರೋದಕ್ಕೆ ಮಾತ್ರ ನಾವು ಹೋಗಿ ಇದ್ ಮಾಡಿದೀವಿ. ಇನ್ನು ನಮ್ಮ ಹಳ್ಳಿಕಾರರಿಗೆ ಹೋಗೋ ಕಡೆ ಹೋಗಿದ್ದೀವಿ, ಇನ್ನೂ ಸುಮಾರು ಕಡೆ ಹೋಗಕ್ಕಾಗಿಲ್ಲ, ಹೋಯ್ತಾನೆ ಇರ್ತೀವಿ. ಇನ್ನು 2 ವರ್ಷ ಟೈಮ್ ಐತೆ. ವಿಷಯ ಪ್ರತಿಯೊಬ್ಬರಿಗೂ ವಿಷಯ ತಿಳಿಸ್ತೀವಿ. ನೀವು ಉಪಾಧ್ಯಕ್ಷರಲ್ವಾ, ಈಗ ನೀವು ನಮ್ಮ ಜನಕ್ಕೆ ಕೇಳ್ಕೊಡಿ, ಇಲ್ಲಿಗೆ ನಿಮ್ಮಿಂದ ಏನು ನಿಮ್ಮ ಹೃದಯದಲ್ಲಿ ಏನಿದೆ ಕೇಳ್ಕೊಡಿ, ಸಹಾಯದ ವಿಚಾರ ಕೇಳ್ಕೊಡಿ, ಯಾವುದೇ ಮುಜುಗರ ಇಲ್ಲ ಕೇಳ್ಕೊಡಿ. ನೋಡಿ, ಇಲ್ಲಿ ನಾವೀಗ ಈ ರಾಮನ ದೇವಸ್ಥಾನ ಸ್ಟಾರ್ಟ್ ಮಾಡೋಕ್ಕೆ ನಾವೆಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಟ್ರಸ್ಟು ಎಲ್ಲ ಸೇರಿ ಒಂದು ಒಮ್ಮತದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಮ್ಮಿಂದಲೇ ಆಯ್ತತೆ ಅಂತ ಇದು ಅಸಾಧ್ಯ, ಕಷ್ಟ. ಅದರಿಂದ ನಮ್ಮ ಜನಾಂಗ, ನಮ್ಮ ಹಳ್ಳಿಕಾರ ಎಲ್ಲೆಲ್ಲಿ ನಮ್ಮ ಜನಾಂಗ ಐತೋ ಅವರೆಲ್ಲರೂ ಒಂದು ನಮ್ಮ ಶ್ರೀರಾಮಂಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನೀವು ಬಂದು ಇವನ ಸನ್ನಿಧಿಯಲ್ಲಿ ನೀವು ಬಂದು ಅವನ್ನ ಒಂದು ಆಶೀರ್ವಾದ ತಗೊಂಡು ನಿಮ್ಮ ಕೈಲಾದ ಸಹಾಯ ಮಾಡುವಾಗಿಂತ ನಮ್ಮ ಟ್ರಸ್ಟ್ ಕಡೆಯಿಂದ ಮತ್ತು ನಮ್ಮ ದೊಡ್ಡ ಮಾರ್ಗಂಡಿ ಗ್ರಾಮದ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲ, ಅಂದರೆ ಕೇವಲ ಹಳ್ಳಿಕಾರ ಜನಾಂಗ ಅದು ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಸನಾತನ ಧರ್ಮದಲ್ಲಿ ಶ್ರೀರಾಮನಿಗೆ ಒಂದು ದೊಡ್ಡ ಸ್ಥಾನಮಾನ ಕೊಟ್ಟಿದ್ದೀವಿ. ಆ ಮರ್ಯಾದ ಪುರುಷ ರಾಮಚಂದ್ರನ ವಿಚಾರವಾಗಿ ನಾವು ಪ್ರತಿದಿನ ಪ್ರವಚನ ಮಾಡೋ ಯೋಗ ನಮ್ಮದು. ಮತ್ತೆ ಈ ದೇವಸ್ಥಾನ ಕಟ್ಟಲಿಕ್ಕೆ ಮುಂದಾಗುವುದು ಅನ್ನೋದು ಇದೆಯಲ್ಲ ನೋಡಿ, ನಮ್ಮ ಮನೇಲಿ ಕಿಟಿಗೆ ಕಿತ್ತೋಗಿರ್ತವೆ, ಕದ ಕಿತ್ತೋಗಿರ್ತವೆ, ನೋಡೇ ಇರಲ್ಲ. ಅಂಥದ್ರಲ್ಲಿ ಒಂದು ಊರಿನ ದೇವಸ್ಥಾನ ವಿಚಾರಕ್ಕೆ ಕೈ ಹಾಕಿದಾಗ ಹಿಂದೂ ಧರ್ಮ ಅಥವಾ ನಮ್ಮ ಸನಾತನ ಧರ್ಮದಲ್ಲಿರುವ ಎಲ್ಲ ರಾಮ ಭಕ್ತರು ಕೂಡ ದಯವಿಟ್ಟು ಇದು ಕೈ ಜೋಡಿಸಿ ನಿಮ್ಮ ಕೈಲಾದ ಸೇವೆಯನ್ನು ಅಥವಾ ನಿಮ್ಮ ಕೈಲಾದ ಯಾವುದೇ ರೀತಿಯಾಗಿರ್ಬೋದು ಈ ಜಾಗಕ್ಕೆ ಬನ್ನಿ, ಒಂದ್ಸಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು. ಮತ್ತೆ ಹೇಳ್ತಾ ಇದ್ದೀನಿ, ಇವ್ರದ್ದೊಂದು ಟ್ರಸ್ಟ್ ಇದೆ, ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾರೆ. ಮತ್ತು ಯಾವುದೂ ಕೂಡ ಇಲ್ಲಿ ನೀವು ಅನ್ಯತಾ ಭಾವಿಸುವ ಅದಕ್ಕೆ ಅವಕಾಶವೇ ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ ನಂಬರ್ ಇದೆ, ಇವ್ರ ಟ್ರಸ್ಟ್ ಮಾಹಿತಿ ಇದೆ, ಮತ್ತು ಇವರ ಅಧ್ಯಕ್ಷರು ಉಪಾಧ್ಯಕ್ಷರು ನಂಬರ್ ಕೂಡ ಕೊಟ್ಟಿರ್ತೀವಿ. ಸೊ ನೀವು ತಿಳ್ಕೊಳ್ಬೋದು, ಅವರಿಗೆ ನೀವು ಉಪಕಾರ ಮಾಡ್ಬೋದು. ಅದು ಉಪಕಾರ ಅನ್ನೋದಕ್ಕಿಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಿಮಗೊಂದು ಅವಕಾಶ ಅಂತ ನೀವು ಇದನ್ನು ಭಾವಿಸೋದು ಒಂದು ದೈವಿಕವಾದ ಮನಸ್ಥಿತಿ. ನೀವು ಅಷ್ಟನ್ನಂತೂ ಮಾಡ್ಬೋದು, ಇದು ನನ್ನ ಕಳಕಳಿ ಕೂಡ. ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು